ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್‌ಗೆ ಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ನಾನು ನಿಮಗೆ 2 ಕಥೆಗಳ ಬಗ್ಗೆ ಹೇಳ್ತೀನಿ. ಮೊದಲನೇ ಕಥೆಯಲ್ಲಿ ಇಂಡಿಯನ್ ಗವರ್ಮೆಂಟ್ ಯಾಕೆ ಫಾರ್ಮಾಸ್ಯೂಟಿಕಲ್ ಸೇಲ್ಸ್ ರೆಪ್ರೆಸೆಂಟೇಟಿವ್‌ಗಳನ್ನ ಗವರ್ಮೆಂಟ್ ಹಾಸ್ಪಿಟಲ್ಸ್ ಒಳಗೆ ಬರ್ದಿರೋ ಹಾಗೆ ಬ್ಯಾನ್ ಮಾಡ್ತಿದೆ. ಮತ್ತೆ ಇದರಿಂದ ಭಾರತದಲ್ಲಿ ಮೆಡಿಸಿನ್ಸ್‌ಗೆ ಹೇಗೆ ಪ್ರಿಸ್ಕ್ರೈಬ್ಡ್ ಆಗುತ್ತೆ ಅನ್ನೋದ್ರ ಮೇಲೆ ಏನ್ ಆಗುತ್ತೆ ಅಂತ ಮಾತಾಡೋಣ. ಮತ್ತೆ ಎರಡನೇ ಕಥೆಯಲ್ಲಿ ಭಾರತದ 4 ದೊಡ್ಡ ಟೈರ್ ಕಂಪನಿಗಳು ತಮಗೆ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋ ಕಾಸ್ಟ್ ಜೊತೆ ಡೀಲ್ ಮಾಡುತ್ತಾ ಫ್ಯೂಚರ್ ಬಗ್ಗೆ ಹೇಗೆ ತುಂಬಾನೇ ವಿಭಿನ್ನವಾದ ಬೆಟ್ಸ್ ಮಾಡ್ತಿದೆ ಅಂತ ನೋಡೋಣ. ಇವತ್ತು ಮಂಗಳವಾರ ಜೂನ್ 17. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ನೋಡಿ, ಡಿಕೇಡ್ಸ್ಗಳಿಂದ ನೀವು ಯಾವುದೇ ದೊಡ್ಡ ಇಂಡಿಯನ್ ಹಾಸ್ಪಿಟಲ್ಸ್‌ನ ಕಾರಿಡಾರ್ಸ್ಗಳಲ್ಲಿ ನಡೆದ್ರೆ ಒಂದು ನಿರ್ದಿಷ್ಟ ತರದ ಜನರನ್ನ ನೀವು ಸ್ಪಾಟ್ ಮಾಡ್ತೀರಿ. ವೆಲ್ ಡ್ರೆಸ್ಡ್ ಪ್ರೊಫೆಷನಲ್ಸ್ ಒಂದ್ ಕಡೆ ಆದ್ರೆ, ಸ್ಲೀಕ್ ಬ್ರೀಫ್ ಕೇಸ್ನ ಹಿಡ್ಕೊಂಬರೋದು ಇನ್ನೊಂದ್ ಕಡೆ, ಡಾಕ್ಟರ್ಸ್ ಮತ್ತೆ ಹಾಗೇನೆ ಚೇಂಬರ್ಸ್ ಹೊರಗಡೆ ಕಾಯ್ತಿರೋರು ಇನ್ನೊಬ್ರು, ಅಥವಾ ಮೆಡಿಕಲ್ ಸ್ಟಾಫ್ ಜೊತೆ ಒಂದು ಕಪ್ ಚಹಾವನ್ನ ಕುಡಿತಾ ಮಾತಾಡ್ತಿರೋರು ಇನ್ನೊಬ್ರು. ಇವರೇ ಫಾರ್ಮಾಸ್ಯೂಟಿಕಲ್ ಸೇಲ್ಸ್ ರೆಪ್ರೆಸೆಂಟೇಟಿವ್, ಅಥವಾ ಇಂಡಸ್ಟ್ರಿಯಲ್ಲಿ ಹೇಳೋ ಹಾಗೆ MRS ಹಾಸ್ಪಿಟಲ್ಸ್ಗಳಲ್ಲಿ ಅವರ ಪ್ರೆಸೆನ್ಸ್ ಎಷ್ಟೊಂದು ರೊಟೀನ್ ಆಗಿರುತ್ತೆ, ಎಷ್ಟೊಂದು ನಾರ್ಮಲೈಸ್ಡ್ ಆಗಿತ್ತು ಅಂತಂದ್ರೆ ನಿಮ್ಮ ಮತ್ತೆ ನಮ್ಮಂತಹ ಒಂದು ಜನ ಯಾರಿರ್ತಾರೆ ಅವರನ್ನ ಹೆಚ್ಚಾಗಿ ನೋಟಿಸ್ ಕೂಡ ಮಾಡ್ತಿರ್ಲಿಲ್ಲ. ಅವರು ಒಂದೇ ರೀತಿಯಲ್ಲಿ ನರ್ಸಸ್, ಅಟೆಂಡೆಂಟ್ಸ್ ಅಥವಾ ಹೊರಗಿನ ಟೀ ಸ್ಟಾಲ್ ನಲ್ಲಷ್ಟೇ ಹಾಸ್ಪಿಟಲ್ ಎಕೋಸಿಸ್ಟಮ್ನ ಒಂದು ಭಾಗ ಆಗಿರ್ತಾ ಇದ್ರು. ಆದ್ರೆ ಕೆಲವು ವಾರಗಳ ಹಿಂದೆ ಇಂಡಿಯನ್ ಗವರ್ಮೆಂಟ್ ಇದನ್ನ ಬದಲಾಯಿಸಬೇಕು ಅಂತ ಡಿಸೈಡ್ ಮಾಡ್ತು. ಅಂದ್ರೆ ಡೈರೆಕ್ಟರೇಟ್ ಜನರಲ್ ಆಫ್ ಹೆಲ್ತ್ ಸರ್ವಿಸಸ್ ಎಲ್ಲ ಒಂದು ಸೆಂಟ್ರಲ್ ಗವರ್ಮೆಂಟ್ ಹಾಸ್ಪಿಟಲ್ಸ್ಗಳಿಗೆ ಒಂದು ಕಠಿಣವಾದ ಆದೇಶವನ್ನ ಕೊಟ್ಟಿದೆ. ಇನ್ನು ಮುಂದೆ ಈ ಪ್ರಿಮೈಸಸ್ ನೊಳಗಡೆ ಫಾರ್ಮಾಸ್ಯೂಟಿಕಲ್ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಇರೋ ಹಾಗಿಲ್ಲ, ಇನ್ನು ಕಾರಿಡಾರ್ಸ್ ಅಲ್ಲಿ ಓಡಾಡೋ ಹಾಗೆ ಇಲ್ಲ, ಇನ್ನು ಕ್ಲಿನಿಕ್ಸ್ಗೆ ಡ್ರಾಪ್ ಬೈ ಮಾಡೋ ಹಾಗಿಲ್ಲ, ಮತ್ತೆ ಪೇಷಂಟ್ ಅಪಾಯಿಂಟ್ಮೆಂಟ್ಸ್ ಏನಿರುತ್ತೆ ಅದ್ರ ಮಧ್ಯೆ ಡಾಕ್ಟರ್ಸ್ ಜೊತೆ ಕ್ಯಾಶುವಲ್ ಚಾಟ್ ಸಹ ಮಾಡೋ ಹಾಗಿಲ್ಲ. ಡ್ರಗ್ ಕಂಪನಿಗಳು ತಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ನ ಶೇರ್ ಮಾಡಬೇಕು ಅಂತಂದ್ರೆ ಅದನ್ನ ಇಮೇಲ್ ಮುಖಾಂತರನೇ ಕಳಿಸ್ಬೇಕು. ಇದು ಕೇಳೋಕೆ ಒಂದು ಸಣ್ಣ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ಅಂತ ಅನ್ಸ್ಬೋದು, ಆದ್ರೆ ಇದು ನಿಜವಾಗ್ಲೂ ಕೂಡ ಹೆಲ್ತ್ ಮಿನಿಸ್ಟ್ರಿ ಮತ್ತೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ನಡುವೆ ಒಂದು ಮೇಜರ್ ಕ್ಲಾಶ್ ಅನ್ನ ಹುಟ್ಟುಹಾಕಿದೆ. ನೋಡಿ, ದೇಶದ ಬಿಗ್ಗೆಸ್ಟ್ ಡ್ರಗ್ ಮೇಕರ್ಸ್ ಗಳನ್ನ ಪ್ರತಿನಿಧಿಸೋ ಈ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಅಲೈನ್ಸ್ ಇದನ್ನ ಒಂದು ಬ್ಲಾಂಕೆಟ್ ಬ್ಯಾನ್ ಅಂತ ಕರೀತಾ ಇದ್ದಾರೆ. ಇದರಿಂದ ಒಳ್ಳೇದಕ್ಕಾಗೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ನಷ್ಟ ಹಾನಿ ಆಗ್ಬೋದು. ನೋಡಿ, ಅವರು ಗೌರ್ಮೆಂಟ್ ನ ಒಂದು ರೀಕನ್ಸಿಡರ್ ಮಾಡಿ ಅಂತ ಒತ್ತಾಯಿಸ್ತಿದಾರಂತೆ. ಮತ್ತೆ ಈ ಒಂದು ಕಾಂಟ್ರವರ್ಸಿನ ನೋಡಿದಾಗ ಭಾರತದಲ್ಲಿ ಮೆಡಿಸಿನ್ಸ್ ಹೇಗೆ ಮಾರ್ಕೆಟ್ ಆಗುತ್ತೆ, ಪ್ರಿಸ್ಕ್ರೈಬ್ಡ್ ಆಗುತ್ತೆ ಮತ್ತೆ ಆಕ್ಸೆಸ್ಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆಳವಾದ ಪ್ರಶ್ನೆಗಳನ್ನ ಕೂಡ ಹಾಕ್ತಾ ಇದೆ. ಆದ್ರೆ ಇದರ ಮಹತ್ವವೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಈ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ನಿಜವಾಗ್ಲೂ ಕೂಡ ಏನ್ ಮಾಡ್ತಾರೆ ಅನ್ನೋದ್ರಿಂದ ಶುರು ಮಾಡಬೇಕು. ನೋಡಿ, ಅವ್ರ ಕೆಲಸ ತುಂಬಾನೇ ಸಿಂಪಲ್ ಆಗಿರುತ್ತೆ. ಈಗ ಡ್ರಗ್ ಕಂಪನೀಸ್ ಮತ್ತೆ ಡಾಕ್ಟರ್ಸ್ ನಡುವಿನ ಒಂದು ಹ್ಯೂಮನ್ ಕನೆಕ್ಷನ್ ಅನ್ನ ಇವ್ರು ತಗೊಂಡ್ಬಂದ್ ಕೊಡ್ತಾರೆ. ಒಂದು ಕಂಪನಿ ಹೊಸ ಮೆಡಿಸಿನ್ಸ್ ನ ಡೆವಲಪ್ ಮಾಡಿದಾಗ ಡಾಕ್ಟರ್ಸ್ಗೆ ಅದ್ರ ಬಗ್ಗೆ ಗೊತ್ತಾಗೋವಂತೆ ನೋಡ್ಕೊಳ್ದಿರೋ ರೀತಿ ಮಾಡೋದೇ MR ನ ಕೆಲಸ. ಹಾಗೇನೆ ಇವರೊಂದು ಬ್ರೋಷರ್ಸ್ ಆಗಿರ್ಬೋದು, ಸೈಂಟಿಫಿಕ್ ಸ್ಟಡೀಸ್ ಮತ್ತೆ ಕೆಲವೊಮ್ಮೆ ಡಾಕ್ಟರ್ಸ್ಗೆ ಫ್ರೀ ಸ್ಯಾಂಪಲ್ ಜೊತೆನೂ ಕೂಡ ಬರ್ತಾರೆ. ಈಗ ನೋಡಿ, ಒಂದು ಕಂಪನಿ ಹೊಸದಾಗಿ ನ್ಯೂ ಡಯಾಬಿಟಿಸ್ ಮೆಡಿಕೇಶನ್ ಅನ್ನ ಲಾಂಚ್ ಮಾಡಿದ್ರೆ ಅವರ MR ಎಂಡೋಕ್ರಿನಾಲಜಿಸ್ಟ್ ಅನ್ನ ವಿಸಿಟ್ ಮಾಡ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ಡ್ರಗ್ ಯಾಕೆ ಪ್ರಿಸ್ಕ್ರೈಬ್ ಮಾಡೋಕೆ ಯೋಗ್ಯವಾಗಿರ್ಬೇಕು ಅಂತ ಅವರು ವಿವರಿಸ್ತಾರೆ. ಈಗ ಥಿಯರಿ ಪ್ರಕಾರ ನಾವು ನೋಡಿದಾಗ ಡಾಕ್ಟರ್ಸ್ ಒಂದು ಲೇಟೆಸ್ಟ್ ಟ್ರೀಟ್ಮೆಂಟ್ಸ್ ಬಗ್ಗೆ ಅಪ್ಡೇಟ್ ಆಗಿದಾಗ ಎಲ್ಲರೂ ಕೂಡ ಬೆನಿಫಿಟ್ ಆಗುತ್ತೆ. ಆದ್ರೆ ಇಲ್ಲೇ ವಿಷಯಗಳು ತುಂಬಾ ಕಾಂಪ್ಲಿಕೇಟೆಡ್ ಆಗೋದು. ಈ ಒಂದು ರೆಪ್ರೆಸೆಂಟೇಟಿವ್ ನ ನೋಡಿದಾಗ ಡಾಕ್ಟರ್ ಇಂಟ್ರಾಕ್ಷನ್ಸ್ ಕೇವಲ ಎಜುಕೇಶನಲ್ ಸೆಮಿನಾರ್ಸ್ ಅಲ್ಲ, ಅವು ಒಂದು ಮಾರ್ಕೆಟಿಂಗ್ ಆಪರ್ಚುನಿಟೀಸ್ ಕೂಡ. ನೋಡಿ, ಹಾಗೇನೆ ಹೆಚ್ಚಿನ ಸಲ ನಾವು ನೋಡಿದಾಗ ಈ ಒಂದು ಎಜುಕೇಶನ್ ಎಲ್ಲಿ ಮುಗಿಯುತ್ತೆ ಮತ್ತೆ ಸೇಲ್ಸ್ ಸ್ಪಾನ್ಸರ್ಶಿಪ್ ಎಲ್ಲಿ ಶುರುವಾಗುತ್ತೆ ಅಂತ ಖಂಡಿತವಾಗ್ಲೂ ಹೇಳೋದು ಕಷ್ಟ. ಇನ್ನು ಹಲವು ಕೇಸಸ್ ಅಲ್ಲಿ ಒಬ್ಬ ಸ್ಕಿಲ್ಡ್ MR ಕೇವಲ ಒಂದು ಸೈಂಟಿಫಿಕ್ ಡೇಟಾ ಶೇರ್ ನ ಮಾಡೋದಿಲ್ಲ, ಅವರು ಡಾಕ್ಟರ್ಸ್ ಜೊತೆ ಈ ಒಂದು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಅವರ ಬರ್ತ್ ಡೇಸ್ ನ ನೆನ್ಪಿಟ್ಕೊಳ್ತಾರೆ ಗೊತ್ತಾ, ಮತ್ತೆ ಅವರ ಒಂದು ಪರ್ಸನಲ್ ಪ್ರಿಫರೆನ್ಸಸ್ ಕೂಡ ತಿಳ್ಕೊಂಡಿರ್ತಾರೆ. ಈಗ ಬೆಸ್ಟ್ ಕೇಸಸ್ ಗಳಲ್ಲಿ ನಾವು ನೋಡಿದಾಗ ಇದರರ್ಥ ಪೇಷಂಟ್ಗೆ ಕೇರ್ ಏನಿರುತ್ತೆ ಅಲ್ವಾ ಅದನ್ನ ಒಂದು ಹೆಲ್ಪ್ ಮಾಡೋ ಈ ಒಂದು ಜೆನ್ಯೂನ್ ಮೆಡಿಕಲ್ ಅಪ್ಡೇಟ್ಸ್ ನ ಕೊಡೋದಾಗಿರ್ಬೋದು. ಆದ್ರೆ ಒಂದು ಲೆಸ್ ಡಿಲಿಜೆಂಟ್ ಕೇಸಸ್ ಗಳಲ್ಲಿ ಇದರರ್ಥ ಕಾಂಪಿಟೇಟರ್ಸ್ ನ ಡ್ರಗ್ ಬದಲು ತಮ್ಮ ಒಂದು ಡ್ರಗ್ ಪ್ರಿಸ್ಕ್ರೈಬ್ ಮಾಡೋ ಹಾಗೆ ಡಾಕ್ಟರ್ಸ್ ನ ಒಂದು ಕಾನ್ಫರೆನ್ಸ್ ಸ್ಪಾನ್ಸರ್ಶಿಪ್ ಅಲ್ಲಿ ಒಂದು ಫ್ಯಾನ್ಸಿ ಡಿನ್ನರ್ಸ್ ಆಗಿರ್ಬೋದು ಅಥವಾ ಔಟ್ರೇಟ್ ಗಿಫ್ಟ್ಸ್ ಗಳ ಮೂಲಕ ಪ್ರೇರೇಪಿಸೋದು ಅಂತ. ಈಗ ಎಜುಕೇಶನ್ ಹಾಗೂ ಪ್ರಮೋಷನ್ ನಡುವೆ ನಾವು ನೋಡಿದಾಗ ಇದರ ಗೆರೆ ಕೇವಲ ತಿಂದ್ ಮಾತ್ರ ಅಲ್ಲ, ಅದು ಹೆಚ್ಚಾಗಿ ಕಾಣದೇ ಇರೋ ರೀತಿನೂ ಕೂಡ ಇರುತ್ತೆ. ಇದು ಒಂದು ಆಬ್ವಿಯಸ್ ಎಥಿಕಲ್ ಪ್ರಾಬ್ಲಮ್ ಸೃಷ್ಟಿಸುತ್ತೆ. ನೋಡಿ, ವರ್ಷಗಳಿಂದ ಹಲವಾರು ಅಂದ್ರೆ ಈ ಒಂದು MRS ಮತ್ತೆ ಅದರ ಕಂಪನಿಗಳು ಇರಬಹುದಾದ ಯಾವುದೇ ಲೈನ್ ನ ಕ್ರಾಸ್ ಮಾಡಿದ್ದಾರೆ. ಈಗ ಡಾಕ್ಟರ್ಸ್ ಗಳನ್ನ ಫಾರಿನ್ ಟ್ರಿಪ್ಸ್ ನ ಕರ್ಕೊಂಡು ಹೋಗೋದು, ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಕೊಡೋದು ಮತ್ತೆ ಸ್ಪೀಕಿಂಗ್ ಫೀಸ್ ಅಂತ ಏನಿರುತ್ತೆ ಅದನ್ನ ಕೊಡೋದು, ಇದನ್ನೆಲ್ಲ ಮಾಡಿದಾಗ ಈ ಒಂದು ಕ್ಯಾಶ್ ಇನ್ಸೆಂಟಿವ್ಸ್ ಗಳಿಂದ ಅದು ತುಂಬಾ ಮುಂದೆ ಇರುತ್ತೆ. ಮತ್ತೆ ನೀವೇ ಯೋಚನೆ ಮಾಡಿದ್ರೆ ಒಬ್ಬ ಪೇಷಂಟ್ ತಮ್ಮ ಒಂದು ಡಾಕ್ಟರ್ ಒಂದು ಈ ಫಾರ್ಮಾ ಕಂಪನಿಯ ಕರ್ಟಸಿಯಿಂದ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಒಂದು ವಾರ ಕಳೆದಿರೋದ್ರಿಂದ ಅದಕ್ಕೇನ್ ಮಾಡ್ತಾರೆ, ಕಾಸ್ಟ್ಲಿ ಬ್ರಾಂಡೆಡ್ ಮೆಡಿಸಿನ್ಸ್ಗೆ ಪೇ ಮಾಡಬೇಕಾಗಿ ಬಂದ್ರೆ ಅದು ಕೇವಲ ಅನ್ಎಥಿಕಲ್ ಅಂತ ಅಲ್ಲ, ಪೊಟೆನ್ಶಿಯಲಿ ತುಂಬಾ ಹಾರ್ಮ್ಫುಲ್ ಆಗಿದೆ ಅಂತಾನೂ ಕೂಡ.
ಸರಿ, ಹೌದು. ಈ ತರ ಎಲ್ಲ ಗಿಫ್ಟ್‌ಗಳನ್ನ ಕೊಟ್ಕೊಂಡು ನಾವು ಡಾಕ್ಟರ್ಸ್‌ನ ಅಟ್ರಾಕ್ಟ್ ಮಾಡ್ತೀವಿ ಅಂತಂದ್ರೆ, ಎಥಿಕಲ್ ಆಗಿರುವಂತಹ ಸಿಚುಯೇಷನ್ ಆದ್ರೂ ಎಲ್ಲಿದೆ? ಆ ಮೆಡಿಸಿನ್ ಏನಾದ್ರೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಅನ್ಕೊಳ್ಳೋಣ. ಆದ್ರೆ ಅದನ್ನ ಸರಿಯಾದ ಕಾರಣಗಳಿಗೆ ಚೂಸ್ ಮಾಡಲಾಗತ್ತಾ? ಅನ್ನೋದೇ ಅಲ್ವಾ ದೊಡ್ಡ ಪ್ರಶ್ನೆ. ಹೆಲ್ತ್ ಅಥಾರಿಟೀಸ್ ಮತ್ತೆ ಕಾವಲುಗಾರರನ್ನ ನಾವು ನೋಡಿದಾಗ ಇದರ ಒಂದು ಪ್ರಾಪರ್ ರೆಗ್ಯುಲೇಷನ್ ಇಲ್ದಿದ್ರೆ ಏನಾಗ್ಬೋದು ಅಂತ ಬಹಳ ಕಾಲದಿಂದ ಭಯಪಡ್ತಿದ್ದಾರೆ. ಕ್ಲಿಯರ್ ರೂಲ್ಸ್ ಇಲ್ಲ ಅಂತ ಅನ್ಕೊಳ್ಳಿ, ಹಾಸ್ಪಿಟಲ್ ಕಾರಿಡಾರ್ಸ್ ಮತ್ತೆ ಇನ್ಫ್ಲುಯೆನ್ಸ್ ಜಾಸ್ತಿ ಆಗೋಗುತ್ತೆ. ಅಂದ್ರೆ ಒಂದು ಮಾರ್ಕೆಟ್ ತರ ಬದಲಾಗ್ಬೋದು. ಅಲ್ಲಿ ಎಂಆರ್‌ಎಸ್ ಯಾರು ಹೆಚ್ಚಾಗಿ ಅಟ್ರಾಕ್ಟಿವ್ ಇನ್ಸೆಂಟಿವ್ ಆಫರ್ ಮಾಡ್ಬೋದು ಅಂತಾನೂ ಕೂಡ ಕಾಂಪೀಟ್ ಮಾಡ್ತಾರೆ. ಇನ್ನು ಡಾಕ್ಟರ್ಸ್‌ಗಳನ್ನ ಆಫೀಸ್ ನೋಡಿದಾಗ ಒಂದ್ ರೀತಿಯಲ್ಲಿ ಹರಾಜ್ ಹಾಕೋ ಅಂತ ಮನೆಗಳಾಗೋಗ್ಬಿಡತ್ತೆ. ಹಾಗೇನೆ ಪ್ರಿಸ್ಕ್ರಿಪ್ಷನ್‌ನ ಹೈಯೆಸ್ಟ್ ಬಿಡ್ಡರ್ಸ್‌ಗೆ ಹೋಗುತ್ತೆ. ಅಂದ್ರೆ ಯಾರು ಜಾಸ್ತಿ ಹೈಯೆಸ್ಟ್ ಆಗಿ ಹರಾಜ್ ಹಾಕ್ತಾರೋ ಅವ್ರಿಗೆ ಹೋಗುತ್ತೆ ಅಂತ. ಇನ್ನು ಡಾಕ್ಟರ್ ಪೇಷಂಟ್ ರಿಲೇಶನ್‌ಶಿಪ್‌ಗೆ ಆಧಾರವಾಗಿರೋ ಈ ಟ್ರಸ್ಟ್ ಕಮರ್ಷಿಯಲ್ ಇಂಟ್ರೆಸ್ಟ್‌ಗಳಿಗಿಂತ ಜಾಸ್ತಿ ಭ್ರಷ್ಟಾಚಾರನೇ ಮೂಡತ್ತೆ. ಮತ್ತೆ ಒಂದ್ಸಲ ಯೋಚನೆ ಮಾಡಿ, ಇದೇನು ಕೇವಲ ಇಂಡಿಯನ್ ಕನ್ಸರ್ನ್ ಅಲ್ಲ. ಪ್ರಪಂಚದಾದ್ಯಂತ ದೇಶಗಳು ಒಂದು ಡ್ರಗ್ ಕಂಪನಿಗಳು ಹಾಗೆ ಮತ್ತೆ ಡಾಕ್ಟರ್ಸ್ ನಡುವಿನ ರಿಲೇಶನ್ಶಿಪ್‌ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಒದ್ದಾಡ್ತಿದೆ. ಇನ್ನು ಅಮೆರಿಕದಲ್ಲಿ ಈ ಒಂದು ಫಾರ್ಮಾ ಕೋಡ್ ಅಂತ ಒಂದಿದೆ ಆಯ್ತಾ. ಅದು ಕಂಪನಿಗಳು ಏನ್ ಮಾಡ್ಬೋದು, ಏನ್ ಮಾಡ್ಬಾರ್ದು ಅನ್ನೋದ್ರ ಒಂದು ಬೌಂಡ್ರೀಸ್‌ನ ಸೆಟ್ ಮಾಡುತ್ತೆ. ಹಾಗೇನೆ ಯುರೋಪಲ್ಲಿ EFPIA ಕೋಡ್ ಆಫ್ ಪ್ರಾಕ್ಟೀಸ್ ಅಂತ ಇದೆ. ಇದು ಬೇಸಿಕಲಿ ರೂಲ್ ಬುಕ್ಸ್. ಇದು ತೋರ್ಸತ್ತೆ. ಇಲ್ಲಿ ಈ ಒಂದು ಸೈಂಟಿಫಿಕ್ ನಾಲೆಜ್ ಅನ್ನ ಶೇರ್ ಮಾಡ್ಕೊಂಡಿರ್ತಾರೆ ಕೂಡ. ಆದ್ರೆ ಗಿಫ್ಟ್ಸ್ ಆಗಿರ್ಬೋದು, ಟ್ರಾವೆಲ್ ಜಂಕೆಟ್ಸ್ ಅಥವಾ ಬೇರೆ ಒಂದು ಪರ್ಕ್ಸ್ ಗಳಿಂದ ಈ ಒಂದು ಡಾಕ್ಟರ್ಸ್‌ನ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ ಅಂತ ಇಲ್ಲಿ ತೋರ್ಸತ್ತೆ. ಅದನ್ನ ಪ್ರೊಫೆಷನಲ್ ಮತ್ತೆ ಎಜುಕೇಶನಲ್ ಆಗೂ ಕೂಡ ಇಟ್ಕೊಂಡು. ಇನ್ನು ಭಾರತ 2015 ನಲ್ಲಿ ತನ್ನದೇ ಆದ ಒಂದು ವರ್ಷನ್ ನ ಇಂಟ್ರೊಡ್ಯೂಸ್ ಮಾಡ್ತು. ಅದಕ್ಕೆ ಯೂನಿಫಾರ್ಮ್ ಕೋಡ್ ಆಫ್ ಫಾರ್ಮಾಸ್ಯೂಟಿಕಲ್ ಮಾರ್ಕೆಟಿಂಗ್ ಪ್ರಾಕ್ಟೀಸಸ್ ಅಂತಾನೂ ಕೂಡ ಹೆಸರಿಟ್ರು. ಇದು ನೋಡೋದಕ್ಕೆ ತುಂಬಾ ದೊಡ್ಡದಾಗೇನೋ ಕಾಣುತ್ತೆ. ಬೇಸಿಕಲಿ ಡ್ರಗ್ ಕಂಪನಿಗಳು ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ರೂಲ್ಸ್ ಅಂತ ಇಲ್ಲಿ ತೋರ್ಸೋದು. ಈ ಕೋಡ್ ಅನ್ನ ನಾವು ನೋಡಿದಾಗ ಈ ಒಂದು ಅಗ್ರೆಸಿವ್ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಗಳೇನೆಲ್ಲ ಇರುತ್ತೆ ಇದನ್ನ ಡಿಸ್ಕರೇಜ್ ಮಾಡಿ ಅಂತ ತೋರ್ಸುತ್ತೆ. ಹೆಚ್ಚು ಟ್ರಾನ್ಸ್ಪರೆನ್ಸಿ ತರುವಂತಹ ಉದ್ದೇಶವನ್ನು ಕೂಡ ತಗೊಂಡಿದೆ. ಆದ್ರೆ ಇಲ್ಲಿದೆ ಹೆಚ್ಚು ಕಡಿಮೆ ಅಂದ್ರೆ ಈ ಒಂದು ಅಬ್ಸರ್ಡ್ ಪಾರ್ಟ್ ಅಂತ ಹೇಳ್ಬೋದು. ವರ್ಷಗಳ ಕಾಲ ಈ ಒಂದು ಕೋಡ್ ಪೂರ್ತಿಯಾಗಿ ಸ್ವಯಂ ಪ್ರೇರಿತ ಆಗಿತ್ತು. ಅಂದ್ರೆ ಕಂಪನಿಗಳು ಇಷ್ಟವಿದ್ರೆ ಮಾತ್ರ ಅದನ್ನ ಫಾಲೋ ಮಾಡಬಹುದಾಗಿತ್ತು, ಅಥವಾ ಇಷ್ಟ ಇಲ್ಲ ಅಂತ ಅನ್ಕೊಳ್ಳಿ ಪೂರ್ತಿಯಾಗಿ ಇಗ್ನೋರ್ ಮಾಡಬಹುದಾಗಿತ್ತು. ಯಾವುದೇ ಪೆನಾಲ್ಟೀಸ್ ಆಗಿರ್ಬೋದು, ಎನ್ಫೋರ್ಸ್ಮೆಂಟ್ ಮೆಕ್ಯಾನಿಸಮ್ ಅಥವಾ ವಯೋಲೇಷನ್ಸ್ ಗಳಿಗೆ ಕಾನ್ಸಿಕ್ವೆನ್ಸಸ್ ಇರ್ತಿರ್ಲಿಲ್ಲ. ಅದು 2024 ಅಲ್ಲಿ ಬದಲಾಯಿತು ನೋಡಿ. ಆಗ ಸರ್ಕಾರಕ್ಕೆ ಈ ಒಂದು ಕೋಡ್ಗೆ ಹೆಚ್ಚು ಶಕ್ತಿ ಕೊಡೋದಕ್ಕೂ ಸಹ ಡಿಸೈಡ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಅವ್ರು ಅದನ್ನ ಏನ್ ಮಾಡಿದ್ರು, ಈ ಒಂದು ಕ್ವಾಸಿ ಸ್ಟ್ಯಾಚ್ಯುಟರಿ ಸ್ಟ್ಯಾಚ್ಯುಗೆ ಒಂದು ಅಪ್ಗ್ರೇಡ್ ಅನ್ನ ಮಾಡ್ಕೊಂಡ್ರು. ಇನ್ನು ಕ್ವಾಸಿ ಸ್ಟ್ಯಾಟ್ಯುಟರಿ ನಿಮ್ಮ ರೆಫರೆನ್ಸ್ ಗಾಗಿ ನಾವು ನೋಡೋದಾದ್ರೆ ಪೂರ್ತಿಯಾಗಿ ಲಾ ಅಂತ ಏನೂ ಅಲ್ಲ, ಆದ್ರೆ ಕೇವಲ ಸಜೆಷನ್ಸ್ ಗಿಂತ ಹೆಚ್ಚಾಗಿದೆ ನೋಡಿ. ಇನ್ನು ಫೈನ್ಸ್ ಹಾಕೋ ಈ ಒಂದು ವಯೋಲೇಟರ್ಸ್ ನಾವು ನೋಡಿದಾಗ ಪ್ರಾಸಿಕ್ಯೂಟ್ ಮಾಡುವಂತಹ ಪವರ್ ಇರೋ ಗೌರ್ಮೆಂಟ್ ಕೂಡ ರೆಗ್ಯುಲೇಟರ್ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಫಾರ್ಮಾ ಕಂಪನಿ ಒಬ್ಬ ಡಾಕ್ಟರ್ಗೆ ರಹಸ್ಯವಾಗಿ ಗಿಫ್ಟ್ ಅನ್ನ ಕೊಟ್ರೆ ಯಾರು ಜೈಲ್ಗೆ ಹೋಗೋದಿಲ್ಲ. ಬದಲಿಗೆ ಎನ್ಫೋರ್ಸ್ಮೆಂಟ್, ಮುಖ್ಯವಾಗಿ ಇಂಡಸ್ಟ್ರಿ ಬಾಡೀಸ್ ತಮ್ಮದೇ ಆದ ಒಂದು ಮೆಂಬರ್ಸ್ ನ ಪಾಲಿಸಿಂಗ್ ಮಾಡೋದ್ರ ಮೇಲೆ ರಿಲೇ ಆಗಿದೆ ಅಂತ. ಇನ್ನು ಫಾರ್ಮಾ ಅಸೋಸಿಯೇಷನ್ಸ್ ನೋಡಿದಾಗ ರೂಲ್ಸ್ ಬ್ರೇಕ್ ಮಾಡೋ ಕಂಪನಿಗಳನ್ನ ಸಸ್ಪೆಂಡ್ ಮಾಡಬಹುದು ಕೂಡ. ಆದ್ರೆ ಇದು ವಿದ್ಯಾರ್ಥಿಗಳನ್ನೇ ಅವರ ಸ್ವಂತ ಎಕ್ಸಾಮ್ ಪೇಪರ್ಸ್ ಗ್ರೇಡ್ ಮಾಡಿ ಅಂದ ಹಾಗೆ. ಇನ್ನು ಅಪ್ಡೇಟೆಡ್ ಕೋರ್ಸ್ ನ ನೋಡೋದಾಗಿದ್ರೆ ಲಕ್ಸುರಿ ಗಿಫ್ಟ್ಸ್, ಸ್ಪಾನ್ಸರ್ಡ್ ಫಾರಿನ್ ಜಂಕೆಟ್ಸ್ ಅಥವಾ ಡಾಕ್ಟರ್ಸ್ಗೆ ಪರ್ಸನಲ್ ಪರ್ಕ್ಸ್ ತರದ ಒಂದು ಆಬ್ವಿಯಸ್ ವೈಲೇಷನ್ಸ್ ಏನಿರುತ್ತೆ ಅಲ್ವಾ, ಇದನ್ನ ಸ್ಪೆಸಿಫಿಕಲಿ ಬ್ಯಾನ್ ಮಾಡೋ ರೀತಿ ತೋರಿಸುತ್ತೆ. ಇನ್ನು ಕಂಪ್ಲೈಯನ್ಸ್ ಮಾನಿಟರ್ ಮಾಡೋದಕ್ಕೆ ಓವರ್ಸೆಟ್ ಕಮಿಟೀಸ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದೆ. ಆದ್ರೆ ನಿಜವಾದ ಕಾನೂನಿನ ನಾವು ನೋಡಿದಾಗ ಇಲ್ಲಿ ಎಲ್ಲೂ ಕೂಡ ಕಾಣ್ತಿಲ್ಲ. ಇದು ಆಕ್ಚುಲ್ ನಿವಾರಕ ಆಗೋದ್ರಿಂದ ಹೆಚ್ಚಾಗಿ ಒಂದು ಕಠಿಣ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಅಷ್ಟೇ. ಎಥಿಕಲ್ ಮಾರ್ಕೆಟಿಂಗ್ ಮೇಲಿನ ಈ ಒಂದು ಹೊಸ ಫೋಕಸ್ ನಾವು ನೋಡಿದಾಗ ಹೆಲ್ತ್ ಮಿನಿಸ್ಟ್ರಿಯ ಒಂದು ಲೇಟೆಸ್ಟ್ ಮೂವ್ಗೆ ಕಾಂಟೆಕ್ಸ್ಟ್ ಅನ್ನ ಎಲ್ಲೋ ಸೃಷ್ಟಿಸಿದೆ ಅಂತ ಅನ್ಸುತ್ತೆ. ಕಳೆದ ತಿಂಗಳು ಅಂದ್ರೆ ಲೇಟ್ ಮೇ 2025ರಲ್ಲಿ DGHS ಗೌರ್ಮೆಂಟ್ ಹಾಸ್ಪಿಟಲ್ಸ್ ನಾವು ನೋಡಿದಾಗ ಅಲ್ಲಿನ ಸಿಚುವೇಶನ್ ಈ ಒಂದು ಡ್ರಗ್ ರೆಪ್ರೆಸೆಂಟೇಟಿವ್ಸ್ ಏನಿದೆ ಅಲ್ಲಲ್ಲೇ ಓಡಾಡ್ತಿರೋ ಒಂದು ಸಮಸ್ಯೆನ ಒಂದು ಭಾಗ ಅಂತ ಡಿಸೈಡ್ ಮಾಡ್ತು. ಇನ್ನು ಡಾಕ್ಟರ್ಸ್ ಈ ಒಂದು ಪೇಷಂಟ್ಸ್ ಬದಲು ಸೇಲ್ಸ್ ಪೀಪಲ್ ಯಾರಿರ್ತಾರೆ ಅಲ್ವಾ ಅವ್ರ ಜೊತೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತಿದ್ರು, ಯಾಕೆಂದ್ರೆ ಬಿಸ್ನೆಸ್ ನ ಕ್ರಿಯೇಟ್ ಮಾಡಬೇಕು ಅಂತ. ಇನ್ನು ಪ್ರಿಸ್ಕ್ರಿಪ್ಷನ್ ಮೇಲೆ ಈ ಒಂದು ಅನ್ಡ್ಯೂ ಇನ್ಫ್ಲುಯೆನ್ಸ್ ನ ರಿಸ್ಕ್ ಇದ್ದೇ ಇರ್ತಿತ್ತು. ವೇಟಿಂಗ್ ರೂಮ್ಸ್ ಆಗಿರ್ಬೋದು, ಪೇಷಂಟ್ಸ್ ಮತ್ತೆ ಫಾರ್ಮಾ ರೆಪ್ರೆಸೆಂಟೇಟಿವ್ಸ್ ಇಬ್ಬರಿಂದನೂ ಕೂಡ ಜಾಸ್ತಿ ಕ್ರೌಡ್ ಆಗ್ತಾ ಇತ್ತು. ಹಾಗೇನೆ ಈ ಒಂದು ಗೌರ್ಮೆಂಟ್ ಒಂದು ಸಿಂಪಲ್ ಸೊಲ್ಯೂಷನ್ ಅನ್ನ ಡಿಸೈಡ್ ಮಾಡ್ತು, ಅವರನ್ನ ಪೂರ್ತಿಯಾಗಿ ಬ್ಯಾನ್ ಮಾಡೋದು ಅಂತ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ತಕ್ಷಣವೇ ಇದ್ದಕ್ಕಿದ್ದ ಹಾಗೆ ತನ್ನ ವಿರೋಧವನ್ನ ವ್ಯಕ್ತಪಡಿಸಿತು. ಇನ್ನು ಹೆಲ್ತ್ ಮಿನಿಸ್ಟ್ರಿಗೆ ಬರೆದ ಲೆಟರ್ ಒಂದರಲ್ಲಿ ನಾವು ನೋಡಿದಾಗ IPA ಈ ಒಂದು ಬ್ಲಾಂಕೆಟ್ ಏನಿದೆ ಅಂದ್ರೆ ಬ್ಯಾನ್ ಇದು ತುಂಬಾ ದೂರ ಹೋಗುತ್ತೆ ಅಂತ ವಾದಿಸಿದೆ. ಹೌದು, ಅನ್ಎಥಿಕಲ್ ಬಿಹೇವಿಯರ್ ನಿಲ್ಲಿಸಲೇಬೇಕು ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ MRS ಈ ಒಂದು ಹೆಲ್ತ್ ಕೇರ್ ಅಲ್ಲಿ ಅವರು ಕ್ರಿಟಿಕಲ್ ಎಜುಕೇಶನಲ್ ರೋಲ್ ಅಂತ ಕರೆದದನ್ನ ಸರ್ವ್ ಮಾಡ್ತಾರೆ. ಅದನ್ನ ಪೂರ್ತಿಯಾಗಿ ನಾವು ನೋಡಿದಾಗ ಬ್ಯಾನ್ ಮಾಡೋ ಬದಲು ಈ ಒಂದು ಸ್ಟ್ರಕ್ಚರ್ಡ್ ಇಂಟ್ರಾಕ್ಷನ್ಸ್ ಯಾಕೆ ಕ್ರಿಯೇಟ್ ಮಾಡಬಾರ್ದು ನೋಡಿ. ಈ ಒಂದು ಮೀಟಿಂಗ್ಸ್ ನಡೆಯೋದಕ್ಕೆ ಸ್ಪೆಸಿಫಿಕ್ ಡೇಸ್ ಅಥವಾ ಅವರ್ಸ್ ನ ಯಾಕೆ ಸೆಟ್ ಮಾಡಬಾರ್ದು, ಪೇಷಂಟ್ ಝೋನ್ಸ್ ಇಂದ ದೂರ ಇರೋ ಈ ಒಂದು ಡೆಸಿಗ್ನೇಟೆಡ್ ಏರಿಯಾದಲ್ಲಿ ನಡೆಸಬಹುದು ಅಂತ
ಅವ್ರು ಸಜೆಸ್ಟ್ ಮಾಡಿದ್ರು. ಇನ್ನು ಇಂಡಸ್ಟ್ರಿ ಅವರು ಪೂರ್ತಿಯಾಗಿ ಯೋಚಿಸಿದ ಒಂದು ಕಾನ್ಸಿಕ್ವೆನ್ಸಸ್ ಬಗ್ಗೆನೂ ಕೂಡ ವಾರ್ನ್ ಮಾಡ್ತು. ಸಾವಿರಾರು MRS ತಮ್ಮ ಒಂದು ಜಾಬ್ಸ್ ನ ಕಳೆದುಕೊಳ್ಬಹುದು, ಮತ್ತೆ ಹೊಸ ಟ್ರೀಟ್ಮೆಂಟ್ಸ್ ಬಗ್ಗೆ ಇನ್ಫಾರ್ಮೇಟಿವ್ ಫ್ಲೋ ಏನಿರುತ್ತೆ ಅದರಿಂದ ತೊಂದರೆನೂ ಆಗ್ಬೋದು ಅಂತ. ಆದ್ರೆ ಇಲ್ಲೇ ಕತೆ ಹೆಚ್ಚು ಕಾಂಪ್ಲಿಕೇಟೆಡ್ ಆಗೋದು, ಮತ್ತೆ ಪೂರ್ತಿ ಅಪ್ರೋಚ್ ನಲ್ಲಿರೋ ಒಂದು ದೊಡ್ಡ ಲೂಪ್ ಹೋಲ್ಸ್ ಮತ್ತೆ ವೀಕ್ ಸ್ಪಾಟ್ಸ್ ಗಳು ಸೃಷ್ಟಿಯಾಗೋದು. ನೋಡಿ, ಸರ್ಕಾರ ಇದನ್ನ ಟ್ರೈ ಮಾಡ್ತಿರೋದು ಇದು ಮೊದಲನೇ ಬಾರಿಗಲ್ಲ. ಹೆಚ್ಚು ಕಡಿಮೆ ಇದೇ ತರದ ಒಂದು ಆರ್ಡರ್ ನಾವು ನೋಡಿದಾಗ 2023 ಸಹ ಆಗಿತ್ತು. ಸೆಂಟ್ರಲ್ ಹಾಸ್ಪಿಟಲ್ಸ್ಗೆ MR ವಿಸಿಟ್ಸ್ ನ ಕಡಿಮೆ ಮಾಡಿಕೊಂಡು ಡ್ರಗ್ ಇನ್ಫಾರ್ಮೇಶನ್ ಡಿಜಿಟಲಿ ಕಳಿಸಿ ಅಂತಾನು ಕೂಡ ಹೇಳಿದ್ರು. ಇನ್ನು 2025ರಲ್ಲಿ ಅದೇ ಡೈರೆಕ್ಟಿವ್ ಮತ್ತೆ ಬರ್ತಿದೆ ಅನ್ನೋದು ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳುತ್ತೆ ಅಲ್ವಾ. ಹಿಂದಿನ ಬ್ಯಾನ್ ಒಂದು ಸರಿಯಾಗಿ ಎನ್ಫೋರ್ಸ್ಡ್ ಆಗಿರ್ಲಿಲ್ಲ ಅಥವಾ ಕಾಲಕ್ರಮೇಣ ಸದ್ದಿಲ್ಲದೆ ಕೈ ಬಿಡಲಾಯಿತು. ಇನ್ನು ಇದನ್ನೆಲ್ಲ ನಾವು ನೋಡಿದಾಗ ಮತ್ತೆ ಅದೇ ರೀತಿ ರಿಪೀಟ್ ಆಗಬಾರ್ದು ಅನ್ನೋ ಒಂದೇ ಕಾರಣದಿಂದ ಸರ್ಕಾರ ಇದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ತಗೊಳ್ತಾ ಇರೋದು. 2023ರಲ್ಲಿ ಇದು ಕರೆಕ್ಟ್ ಆಗಿ ಆಗಿಲ್ಲ ಅಂತ ಸರ್ಕಾರ ಈ ರೂಲ್ ನ 2 ಸಲ ಅನೌನ್ಸ್ ಮಾಡುವಂತ ಸಂದರ್ಭ ಬಂದಿದೆ. ಅದಕ್ಕೆ 2025ರಲ್ಲಿ ಇದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಜಾರಿಗೆ ತಗೊಂಡ್ಕೊಟ್ಟಿದ್ದಾರೆ ನೋಡಿ. ಇನ್ನು ಅನೌನ್ಸ್ ಮಾಡಿ ಫಾಲೋ ಥ್ರೂ ಮಾಡ್ದ ಈ ಒಂದು ಪ್ಯಾಟರ್ನ್ ನಾವು ನೋಡಿದಾಗ MR ಬ್ಯಾನ್ಸ್ಗೆ ಒಂದು ಯುನಿಕ್ ಏನಲ್ಲ ಅಂತ ಅನ್ಸುತ್ತೆ. ಅಂದ್ರೆ ವರ್ಷಗಳಿಂದ ಇದೊಂದು ರೂಲ್ ಇದೆ ಅಷ್ಟೇ. ಇನ್ನು ಸರ್ಕಾರ ಈ ಒಂದು ಡಾಕ್ಟರ್ಸ್ ಗಳನ್ನ ಮತ್ತೆ ಮೆಡಿಸಿನ್ಸ್ ನ ಬ್ರ್ಯಾಂಡ್ ನೇಮ್ಸ್ ಬದಲು ಜನರಿಕ್ ನೇಮ್ ಅಲ್ಲೇ ಪ್ರಿಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ಮಹತ್ವವೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಮೆಡಿಸಿನ್ಸ್ ಹೇಗೆ ಕೊಳ್ತೀರಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಒಬ್ಬ ಡಾಕ್ಟರ್ ನಿಮ್ಮ ಒಂದು ಪ್ರಿಸ್ಕ್ರಿಪ್ಷನ್ ಮೇಲೆ ಕ್ರೋಸಿನ್ ಅಂತ ಬರೆದ್ರೆ ನೀವು ಆ ಸ್ಪೆಸಿಫಿಕ್ ಬ್ರ್ಯಾಂಡ್ ಅನ್ನೇ ತಗೊಳ್ತೀರಿ ಅಲ್ವಾ. ಒಂದು ಪಕ್ಷ ಅವ್ರೇನಾದ್ರೂ ಪ್ಯಾರಾಸಿಟಮಲ್ 500 mg ಅಂತ ಬರೆದ್ರೆ ನೀವು ಯಾವುದೇ ಒಂದು ಬ್ರ್ಯಾಂಡ್ ಆಫ್ ಪ್ಯಾರಾಸಿಟಮಲ್ ನ ಕೊಳ್ಬಹುದು. ಅದು ತುಂಬಾನೇ ಕಡಿಮೆನೂ ಕೂಡ ಆಗಿರ್ಬೋದು. ಇನ್ನು ಜನರಿಕ್ ಪ್ರಿಸ್ಕ್ರಿಪ್ಷನ್ ರೂಲ್ ಅನ್ನು ನಾವು ನೋಡಿದಾಗ ಪೇಷಂಟ್ಸ್ ಹಣನ ಸೇವ್ ಮಾಡೋದಕ್ಕೆ ಸಹಾಯ ಮಾಡೋಕೆ ಮತ್ತೆ ಬ್ರ್ಯಾಂಡ್ ಮಾರ್ಕೆಟಿಂಗ್ ನ ಇನ್ಫ್ಲುಯೆನ್ಸ್ ನ ಕಡಿಮೆ ಮಾಡೋಕ್ಕೂ ಸಹ ಇಲ್ಲಿ ತೋರ್ಸತ್ತೆ. ಆದ್ರೆ ಯಾವುದೇ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಹೋಗಿ ನೋಡಿ, ಈ ಒಂದು ರೂಲ್ ನ ರೊಟೀನ್ ಏನಿರುತ್ತೆ ಅಲ್ವಾ ಇಗ್ನೋರ್ ಮಾಡಲಾಗುತ್ತೆ ಕೂಡ. ಡಾಕ್ಟರ್ಸ್ ಇನ್ನೂ ಒಂದು ಬ್ರ್ಯಾಂಡ್ ನೇಮ್ಸ್ ನ ಬರೀತಾರೆ, ಮತ್ತೆ ಅದಕ್ಕೆ ಕಾನ್ಸಿಕ್ವೆನ್ಸಸ್ ಕೂಡ ಹೆಚ್ಚಾಗಿರೋದಿಲ್ಲ. ಸ್ಪೆಸಿಫಿಕ್ ಬ್ರ್ಯಾಂಡ್ಸ್ ನ ಪುಷ್ ಮಾಡ್ತಿರೋ ಗವರ್ಮೆಂಟ್ ಡಾಕ್ಟರ್ಸ್ ಏನಾದ್ರು ಸಿಕ್ ಬಿದ್ರೆ ಟೆಕ್ನಿಕಲ್ ಆಗಿ ಆಕ್ಷನ್ಸ್ ಅನ್ನ ಅವರು ಖಂಡಿತವಾಗ್ಲೂ ಎದುರಿಸಬೇಕಾಗತ್ತೆ. ಆದ್ರೆ ರಿಯಾಲಿಟಿಯಲ್ಲಿ ಅದು ಅಪರೂಪಕ್ಕೊಮ್ಮೆ ನಡೆಯುತ್ತೆ ಬಿಡಿ. ಅಂದ್ರೆ ರೂಲ್ ಪೇಪರ್ ಮೇಲೆ ಇದೆ ಹೊರತು ಪ್ರಾಕ್ಟೀಸ್ ನಲ್ಲಿ ಖಂಡಿತವಾಗ್ಲೂ ಇಲ್ಲ. ಈ ಸಲ MR ಬ್ಯಾನ್ ಏನಾದ್ರು ಎನ್ಫೋರ್ಸ್ ಆದ್ರೂ ಸಹ ಆಬ್ವಿಯಸ್ ವರ್ಕ್ ಅರೌಂಡ್ಸ್ ಖಂಡಿತವಾಗ್ಲೂ ಇವೆ. 2025ರ ಒಂದು ಡೈರೆಕ್ಟಿವ್ ತಾನೇ ಅಂತ ಹೇಳ್ತಿರೋದು. ಇನ್ನು MRS ಇನ್ನು ಇನ್ಫಾರ್ಮೇಶನ್ ನಾವು ನೋಡಿದಾಗ ಇಮೇಲ್ಸ್, ವಿಡಿಯೋ ಕಾಲ್ಸ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ಸ್ ಅಥವಾ ಆನ್ಲೈನ್ ನ್ಯೂಸ್ ಲೆಟರ್ಸ್ ಮೂಲಕ ಡಿಜಿಟಲಿ ಶೇರ್ ಮಾಡಬಹುದು ಅಂತ ಒಪ್ಕೊಳ್ಳುತ್ತೆ. ನಿಜ ಹೇಳಬೇಕು ಅಂತಂದ್ರೆ ಇತ್ತೀಚಿನ ಸ್ಟಡೀಸ್ ಪ್ರಕಾರ ಡಿಜಿಟಲ್ ಪ್ರಮೋಷನ್ ಈಗಾಗಲೇ ಹೆಚ್ಚು ಪ್ರಾಮಿನೆಂಟ್ ಆಗ್ತಿದೆ ಅಲ್ವಾ, ವಿಶೇಷವಾಗಿ ಪ್ಯಾಂಡಮಿಕ್ ನಂತರ. ಅಂದ್ರೆ ಇನ್ಫ್ಲುಯೆನ್ಸ್ ಮಾಯ ಆಗೋದೇ ಇಲ್ಲ ಬಿಡಿ, ಅದು ಕೇವಲ ಚಾನೆಲ್ಸ್ ಮಾತ್ರ ಬದಲಾಯಿಸುತ್ತೆ. ಇನ್ನು ಹಾಸ್ಪಿಟಲ್ಸ್ ಕಾರಿಡಾರ್ಸ್ ಗಳನ್ನ ನಾವು ನೋಡಿದಾಗ ಫೇಸ್ ಟು ಫೇಸ್ ಮೀಟಿಂಗ್ಸ್ ಬದಲು ನೀವು ಹೆಚ್ಚು ಝೂಮ್ ಪ್ರೆಸೆಂಟೇಷನ್ಸ್ ಅಥವಾ ಟಾರ್ಗೆಟೆಡ್ ಇಮೇಲ್ ಕ್ಯಾಂಪೇನ್ಸ್ ನ ನೋಡಬಹುದು. ಆದ್ರೆ ಬಹುಶಃ ಅತಿ ಹೆಚ್ಚು ಬಹಿರಂಗ ಪಡಿಸೋ ಒಳನೋಟ ಅಂತೂ ಇದ್ದೇ ಇರುತ್ತೆ. ಇನ್ನು ಇಂಡಸ್ಟ್ರಿ ಇನ್ಸೈಡರ್ಸ್ ಜೊತೆಗಿನ ಒಂದು ಎಕ್ಸ್ಟೆನ್ಸಿವ್ ಕಾನ್ವರ್ಸೇಷನ್ಸ್ ಗಳಿಂದ ಅವರು ಒಂದು ಕ್ರೂಷಿಯಲ್ ವಿಷಯವನ್ನ ವಿವರಿಸಿದ್ದಾರೆ. ಗವರ್ಮೆಂಟ್ ಹಾಸ್ಪಿಟಲ್ಸ್ ಗಳಲ್ಲಿ MR ಇನ್ಫ್ಲುಯೆನ್ಸ್ ಬಗ್ಗೆ ನಡೀತಿರೋ ಪೂರ್ತಿ ಡಿಬೇಟ್ ಬಹುಶಃ ಈ ಒಂದು ಪಾಯಿಂಟ್ ಅನ್ನೇ ಮಿಸ್ ಮಾಡ್ಕೊಳ್ತಿರ್ಬೋದು. ಯಾಕೆ ಅಂತಂದ್ರೆ ಪೇಷಂಟ್ಸ್ಗೆ ಒಂದು ಮೆಡಿಸಿನ್ಸ್ ನ ತಲುಪಿಸೋ ಸಿಸ್ಟಮ್ ಅನ್ನ ನಾವು ನೋಡಿದಾಗ ಹೆಚ್ಚಿನ ಜನ ಅನ್ಕೊಂಡಿರೋದಕ್ಕಿಂತ ಪೂರ್ತಿಯಾಗಿ ಬೇರೆ ರೀತಿನೇ ಕೆಲಸ ಮಾಡುತ್ತೆ. ಇನ್ನು ಸರ್ಕಾರ ಹಾಸ್ಪಿಟಲ್ಸ್ ಗಳಾಗಿರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಸ್ ಅಥವಾ ನಿಮ್ಮ ಅಕ್ಕಪಕ್ಕ ಇರುವಂತಹ ಫಾರ್ಮಸಿ ತರ ಆಪರೇಟ್ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಟೆಂಡರ್ ಸಿಸ್ಟಮ್ ಅಂತ ಒಂದನ್ನ ಬಳಸ್ತಾರೆ. ಅದು ಹೀಗೆ ಕೆಲಸ ಮಾಡುತ್ತೆ. ಹಾಸ್ಪಿಟಲ್ಸ್ ತನಗೆ ವರ್ಷಕ್ಕೆ 1 ಮಿಲಿಯನ್ ಟ್ಯಾಬ್ಲೆಟ್ಸ್ ಆಫ್ ಪ್ಯಾರಾಸಿಟಮಲ್ ಬೇಕು ಅಂತ ಅನೌನ್ಸ್ ಮಾಡುತ್ತೆ. ಬೇರೆ ಬೇರೆ ಕಂಪನಿಗಳು ಅದನ್ನ ಬಿಡ್ ಮಾಡಿಕೊಂಡು ತಮ್ಮ ಒಂದು ಬೆಸ್ಟ್ ಪ್ರೈಸ್ ಅನ್ನ ಆಫರ್ ಮಾಡ್ತವೆ. ಹಾಗೇನೆ ಹಾಸ್ಪಿಟಲ್ಗಳು ಈ ಒಂದು ಪ್ರೈಸ್ ಮತ್ತೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಆಧಾರದ ಮೇಲೆ ವಿನ್ನರ್ ನ ಪಿಕ್ ಮಾಡುತ್ತೆ. ಆ ಕಂಪನಿಯ ಪ್ಯಾರಾಸಿಟಮಲ್ ಆಮೇಲೆ ಹಾಸ್ಪಿಟಲ್ ಫಾರ್ಮಸಿಯಲ್ಲಿ ಸ್ಟಾಕ್ ಆಗತ್ತೆ ಗೊತ್ತಾ. ಅಂದ್ರೆ ಪೇಷಂಟ್ಸ್ಗೆ ಫ್ರೀ ಆಗಿ ಅಥವಾ ತುಂಬಾನೇ ಲೋ ಕಾಸ್ಟ್ ಅಲ್ಲಿ ಕೊಡಲಾಗತ್ತೆ. ಈ ಸಿಸ್ಟಮ್ಗೆ ಹೆಚ್ಚಿನ ಜನ ಅರ್ಥಕೊಳ್ಳೋ ಒಂದು ದೊಡ್ಡ ಇಂಪ್ಲಿಕೇಶನ್ ಇದೆ. ಅಂದ್ರೆ ಸರ್ಕಾರ ಹಾಸ್ಪಿಟಲ್ ಅಲ್ಲಿ ನೋಡಿದಾಗ ಡಾಕ್ಟರ್ ಯಾವ ಒಂದು ಬ್ರ್ಯಾಂಡ್ ಆಫ್ ಪ್ಯಾರಾಸಿಟಮಲ್ ಪ್ರಿಫರ್ ಮಾಡ್ತಾರೆ ಅಥವಾ ಪ್ರಿಸ್ಕ್ರೈಬ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗೋಲ್ಲ. ಅಂದ್ರೆ ಫಾರ್ಮಸಿಯಲ್ಲಿ ಈ ಒಂದು ಟೆಂಡರ್ ವಿನ್ ಮಾಡಿ ಒಂದೇ ಬ್ರ್ಯಾಂಡ್ ಇಲ್ಲಿರತ್ತೆ ಅಂತ. ನೀವು ಹಾಸ್ಪಿಟಲ್ ನಿಂದ ಈ ಒಂದು ಫ್ರೀ ಮೆಡಿಸಿನ್ಸ್ ಪಡಿತಿರೋ ಪೇಷಂಟ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ಹಾಸ್ಪಿಟಲ್ ಯಾವ ಬ್ರ್ಯಾಂಡ್ ಸ್ಟಾಕ್ ಮಾಡಿದ್ಯೋ ಅದೇ ನಿಮ್ಗೆ ಸಿಗುತ್ತೆ. ಇನ್ನು ಸರ್ಕಾರ ಹಾಸ್ಪಿಟಲ್ಸ್ಗೆ ಬರೋ ಹೆಚ್ಚಿನ ಪೇಷಂಟ್ಸ್ಗಳು ಲೋವರ್ ಇನ್ಕಮ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತಿದಾರಾ ಅಥವಾ ಫ್ರೀ ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರಾ ಇದನ್ನೆಲ್ಲನೂ ಸಹ ನೋಡುತ್ತೆ. ತಮ್ಮ ಸ್ವಂತ ಹಣದಿಂದ ಬೇರೆ ಬ್ರ್ಯಾಂಡ್ ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಕೂಡ ಹೋಗೋ ಹಾಗಿಲ್ಲ. ಒಬ್ಬ ಸೀನಿಯರ್ ಫಾರ್ಮಾ ಎಕ್ಸಿಕ್ಯೂಟಿವ್ ಬಿಸ್ನೆಸ್ ನ ರಿಯಾಲಿಟಿ ಬಗ್ಗೆ ಕ್ಯಾಂಡಿಡ್ ಆಗಿ ಮಾತಾಡ್ತಾ ಇದನ್ನ ಬ್ಲಂಟ್ ಆಗಿ ಹೀಗೆ ಹೇಳಿದ್ರು. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಹೆಚ್ಚಿನ ಬಿಸ್ನೆಸ್ ಬರೋದು ಟೆಂಡರ್ಸ್ ನಿಂದ, ಬ್ರ್ಯಾಂಡ್ ಪ್ರಮೋಷನ್ಸ್ ನಿಂದ ಅಲ್ಲ. ಇದು ಒಬ್ಬ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಗೆ ಏನರ್ಥ ಕೊಡುತ್ತೆ ಅಂತ ಯೋಚನೆ ಮಾಡಿ. ಅವರ ಕಂಪನಿಯ ಬ್ರ್ಯಾಂಡ್ ಹಾಸ್ಪಿಟಲ್ ಸ್ಟಾಕ್ ಮಾಡಿರೋ ಬ್ರ್ಯಾಂಡ್ ಅಲ್ದಿದ್ರೆ ಡಾಕ್ಟರ್ಸ್ ಜೊತೆ ಎಷ್ಟೇ ರಿಲೇಶನ್ಶಿಪ್ ಬಿಲ್ಡಿಂಗ್ ಮಾಡಿದ್ರೂ ಕೂಡ ಸಹಾಯ ಆಗಲ್ಲ. ಇನ್ನು ರಿಯಲ್ ಪ್ರೈಸ್ ಇರೋದು ಡಾಕ್ಟರ್ಸ್ ನ, ಅಂದ್ರೆ ನಿಮ್ಮ ಬ್ರ್ಯಾಂಡ್ ಪ್ರಿಸ್ಕ್ರೈಬ್ ಮಾಡೋ ಹಾಗೆ ಮಾಡೋದ್ರಲ್ಲ. ಇನ್ನು ಟೆಂಡರ್ ನ ವಿನ್ ಮಾಡ್ಕೊಂಡು
ಡಿಪೆಂಡು ಹಾಸ್ಪಿಟಲ್ ಫಾರ್ಮಸಿಯಲ್ಲಿ ನಿಮ್ಮ ಬ್ರ್ಯಾಂಡ್ ಒಂದೇ ಅವೈಲೇಬಲ್ ಇರೋ ಹಾಗೆ ಮಾಡೋದ್ರಲ್ಲಿ ಅಂತ. ಇನ್ನು ಹಾಸ್ಪಿಟಲ್ನ ಒಂದು ಫಾರ್ಮಲ್ಲಿ ನಾವು ನೋಡೋದಾದ್ರೆ ಈ ಒಂದು ಸ್ಟಾಕ್ಡ್ ಮೆಡಿಸಿನ್ಸ್ಗಳ ಆ ಒಂದು ಅಫಿಷಿಯಲ್ ಲಿಸ್ಟ್ ಸೇರೋದ್ರಲ್ಲೇ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಸೇಲ್ಸ್ ನಿಜವಾಗ್ಲೂ ಕೂಡ ಜಾಸ್ತಿ ಡ್ರೈವ್ ಆಗೋದು. ಇನ್ನು ಹಲವು ಒಂದು ಫಾರ್ಮಾ ಕಂಪನಿಗಳು ಇದನ್ನ ಫಿಗರ್ ಔಟ್ ಮಾಡ್ತಾ ಇದೆ. ಅವರು ಸಪ್ಲೈ ಕಾಂಟ್ರಾಕ್ಟ್ಸ್ ವಿನ್ ಮಾಡ್ದ ಒಂದು ಗವರ್ಮೆಂಟ್ ಹಾಸ್ಪಿಟಲ್ಸ್ಗೆ ರೆಪ್ರೆಸೆಂಟೇಟಿವ್ ಕಳ್ಸೋ ಗೋಜಿಗೆ ಹೋಗೋದೇ ಇಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಹಾಕೋ ಎಫರ್ಟ್ಸ್ಗೆ ಬೆಲೆನೇ ಇಲ್ಲ ಅಂತ. ಇನ್ನು ರಿಯಲ್ ಆಕ್ಷನ್ ನಾವು ನೋಡಿದಾಗ ಟೆಂಡರ್ ಡಿಪಾರ್ಟ್ಮೆಂಟ್ಸ್ ನಲ್ಲೇ ಇದ್ದಾರೆ ಅಂತ ಅನ್ಕೊಳ್ಳಿ, MRS ಮೇಲೆ ಯಾಕೆ ದುಡ್ಡನ್ನ ಸ್ಪೆಂಡ್ ಮಾಡಬೇಕು ಅಂತ ಅವರು ಕೂಡ ಯೋಚನೆ ಮಾಡ್ತಾರೆ. ಇದು ಪೂರ್ತಿ ಬ್ಯಾನ್ ಅನ್ನೇ ಒಂದು ಬೇರೆ ದೃಷ್ಟಿಕೋನದಲ್ಲಿ ಅಂದ್ರೆ ಡಿಫ್ರೆಂಟ್ ಸೈಡ್ ಅಲ್ಲಿ ಇಡತ್ತೆ. ಇನ್ನು ಸರ್ಕಾರ ಹೆಚ್ಚಾಗಿ ಮುಖ್ಯವಾಗದೇ ಇರೋ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಈ ಒಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ನಿಜವಾದ ಕಾಂಪಿಟೇಷನ್ ಹಾಸ್ಪಿಟಲ್ ಕಾರಿಡಾರ್ಸ್ ಅಲ್ಲಿ ಮಾತ್ರ ಅಲ್ಲ, ಬದಲಿಗೆ ಟೆಂಡರ್ ಅಪ್ಲಿಕೇಶನ್ಸ್ ನಲ್ಲಿದೆ. ಪಬ್ಲಿಕ್ ಹಾಸ್ಪಿಟಲ್ಸ್ ವಿಷಯಕ್ಕೆ ಬಂದ್ರೆ ಡಾಕ್ಟರ್ ಅದನ್ನ ರೆಕಮೆಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಾಸ್ಪಿಟಲ್ ಫಾರ್ಮಸಿಯಲ್ಲಿ ಮೆಡಿಸಿನ್ಸ್ ಅವೈಲೇಬಲ್ ಇರೋದೇ ತುಂಬಾನೇ ಮುಖ್ಯ ಆಗಿದೆ. ನೋಡಿ, ನಮ್ಗೆ ಉಳಿದಿರೋದು ಎರಡು ಕಡೆ. ಅವರು ಪೇಷಂಟ್ ನ ಬೆಸ್ಟ್ ಇಂಟ್ರೆಸ್ಟ್ ತಮ್ಮ ಒಂದು ಹೃದಯದಲ್ಲಿದೆ ಅಂತ ಕ್ಲೈಮ್ ಮಾಡೋ ಪರಿಸ್ಥಿತಿ, ಆದ್ರೆ ಅವರು ಬೇಸಿಕಲಿ ಒಬ್ಬರ ಮಾತನ್ನ ಇನ್ನೊಬ್ಬರಿಗೆ ಕೇಳಿಸ್ತಿರೋ ಹಾಗೆ ಮಾತಾಡ್ತಿರ್ತಾರೆ. ಇನ್ನು ಸರ್ಕಾರ ಎಥಿಕ್ಸ್ ಮತ್ತೆ ಹಾಸ್ಪಿಟಲ್ ಹಾಲ್ವೇಸ್ ನ ಒಂದು ಅನ್ಕ್ಲಾಗ್ ಮಾಡೋ ಹಾಗೆ ಅವಶ್ಯಕತೆನ ತಗೊಬಂದ್ಕೊಡತ್ತೆ. ಇನ್ನು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿನ ನಾವು ನೋಡಿದಾಗ ಬೆಟರ್ ಪೇಷಂಟ್ ಕೇರ್ಗಾಗಿ ಡಾಕ್ಟರ್ಸ್ ನ ಇನ್ಫಾರ್ಮ್ ಆಗಿರೋ ಹಾಗೆ ಮಾಡುತ್ತೆ. ಇಬ್ರಲ್ಲಿ ಯಾರು ಪೂರ್ತಿಯಾಗಿ ತಪ್ಪಲ್ಲ, ಆದ್ರೆ ಅದು ಆಳವಾದ ಸ್ಟ್ರಕ್ಚರಲ್ ಇಶ್ಯೂಸ್ ಗಳನ್ನ ಅಡ್ರೆಸ್ ಮಾಡ್ತಿಲ್ಲ ಅಷ್ಟೇ. ಇನ್ನು ಆಳವಾದ ಕ್ವಶನ್ಸ್ ಗಳನ್ನ ನಾವು ನೋಡಿದಾಗ ಉತ್ತರ ಸಿಗದೆ ಹಾಗೇನೆ ಉಳ್ಕೊಂಡ್ಬಿಟ್ಟಿದೆ. ಕಮರ್ಷಿಯಲ್ ಪ್ರೆಷರ್ ಇಲ್ಲದೆ ಡಾಕ್ಟರ್ಸ್ಗೆ ಹೊಸ ಟ್ರೀಟ್ಮೆಂಟ್ಸ್ ಬಗ್ಗೆ ಅನ್ಬಯಾಸ್ಡ್ ಇನ್ಫಾರ್ಮೇಶನ್ ಸಿಗೋ ಹಾಗೆ ನಾವು ಹೇಗೆ ಖಚಿತಪಡಿಸ್ಕೊಳ್ಬಹುದು? ಹೆಚ್ಚಾಗಿ ಒಂದು ಸೆಲ್ಫ್ ಪಾಲಿಸಿಂಗ್ ಆಗಿರೋ ಒಂದು ಅಪ್ಗ್ರೇಡೆಡ್ ರೂಲ್ಸ್ ಗಳಿಗೂ ಸಹ ನಿಜವಾದ ಕಾನೂನಿನ ಬಲ ಇಲ್ಲದೆ ಇಂಡಸ್ಟ್ರಿಯಲ್ಲಿ ಎಥಿಕಲ್ ಮಾರ್ಕೆಟಿಂಗ್ಸ್ ನ ಹೇಗೆ ಎನ್ಫೋರ್ಸ್ ಮಾಡ್ಕೊಳ್ಳೋದು? ಹಾಗೆ ಪೇಷಂಟ್ಸ್ ನ ನಾವು ನೋಡಿದಾಗ ವಿಶೇಷವಾಗಿ ಪಬ್ಲಿಕ್ ಹಾಸ್ಪಿಟಲ್ಸ್ ಗಳಲ್ಲಿ ತಪ್ಪು ಕಾರಣಗಳಿಗೋಸ್ಕರನೇ ಕಾಸ್ಟ್ಲಿಯರ್ ಆಪ್ಷನ್ಸ್ ಗಳನ್ನ ಯಾಕೆ ತಳ್ತಿದ್ದಾರೆ ಮತ್ತೆ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋದು. ಬಹುಶಃ ಅತಿ ಮುಖ್ಯವಾಗಿ ಈ ಒಂದು ವೈಲೇಷನ್ಸ್ ಗಳಿಗಾಗಿ ನಿಜವಾಗ್ಲೂ ನಾವು ನೋಡಿದಾಗ ಕಾನ್ಸಿಕ್ವೆನ್ಸಸ್ ಇರೋ ಸಿಸ್ಟಮ್ ನ ನಾವು ಹೇಗೆ ಕ್ರಿಯೇಟ್ ಮಾಡೋದು ಹೇಳಿ? ನಾವು ಈ ಒಂದು ಫಂಡಮೆಂಟಲ್ ಇಶ್ಯೂಸ್ ಗಳನ್ನ ನೋಡಿದಾಗ ಅಡ್ರೆಸ್ ಮಾಡೋವರೆಗೂ ಕೂಡ ಇದೇ ಡ್ರಾಮಾ ಮತ್ತೆ ಮತ್ತೆ ನಡೀತಾನೆ ಇರುತ್ತೆ. ಹಾಗೇನೆ ನಮ್ಮಂತ ಪಬ್ಲಿಕ್ಗೂ ಸಹ ಇದರಿಂದ ಬೇಕಾದಷ್ಟು ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಅದನ್ನ ಕ್ವಶನ್ ಮಾಡೋದಕ್ಕೆ ಯಾರು ಇರಲ್ಲ ಅಷ್ಟೇ. ಇನ್ನೊಂದು ಸರ್ಕ್ಯುಲರ್ ಅಂತಂದಾಗ ಇನ್ನೊಂದು ಬ್ಯಾನ್ ಮತ್ತೆ ಇನ್ನೊಂದು ರೌಂಡ್ ಆಫ್ ಪ್ರೊಟೆಸ್ಟ್ ಗಳು ಬಂದೇ ಬರುತ್ತೆ. ಪ್ಲೇಯಿಂಗ್ ಫೀಲ್ಡ್ ನಾವು ನೋಡಿದಾಗ ಸ್ವಲ್ಪ ಶಿಫ್ಟ್ ಆಗ್ಬೋದು. ಹೆಚ್ಚು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ ಕಡಿಮೆ ಫಿಸಿಕಲ್ ವಿಸಿಟ್ಸ್ ಇರ್ಬೋದು. ಆದ್ರೆ ಈ ಒಂದು ಕಾಮರ್ಸ್ ಮತ್ತೆ ಒಂದು ಹೆಲ್ತ್ ಕೇರ್ ನಡುವಿನ ಒಂದು ಅಂಡರ್ಲೈಯಿಂಗ್ ಟೆನ್ಷನ್ಸ್ ಹಾಗೆ ಉಳಿಯುತ್ತೆ. ಈ ಕಾಂಟ್ರವರ್ಸಿ ನಿಜವಾಗ್ಲೂ ಕೂಡ ಏನ್ ತೋರಿಸುತ್ತೆ ಅಂತಂದ್ರೆ ಪ್ರಾಫಿಟ್ ಮೋಟಿವ್ಸ್ ಮತ್ತೆ ಪೇಷಂಟ್ ವೆಲ್ಫೇರ್ಗೆ ಒಟ್ಟಿಗೆ ಇರಬೇಕು ಅಂತ ಅನ್ಕೊಂಡ್ರು ಕೂಡ ಹೆಚ್ಚಾಗಿ ವಿರುದ್ಧ ದಿಕ್ಕುಗಳಲ್ಲಿ ನಾವು ನೋಡಿದಾಗ ಅದರಲ್ಲಿ ಎಳೆಯುವಂತ ಇಂಡಸ್ಟ್ರಿಯನ್ನ ರೆಗ್ಯುಲೇಟ್ ಮಾಡೋದು ಎಷ್ಟು ಕಷ್ಟ ಅಂತ. ಈಗ ಮುಂದಿನ ಸ್ಟೋರಿಯಲ್ಲಿ ಟೈರ್ ಬಿಸ್ನೆಸ್ ಅಲ್ಲಿ ಇರೋದು ಒಂದು ರೀತಿಯಲ್ಲಿ ತುಂಬಾ ಕಷ್ಟಕರವಾದ ವಿಷಯ ಅಂತ ಗೊತ್ತಾಗುತ್ತೆ. ಹೆಚ್ಚಿನ ಜನ ಟೈರ್ಸ್ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವು ವೀಲ್ಸ್ ಗಳಿಗೆ ಸುತ್ತಿರೋ ಒಂದು ಬ್ಲಾಕ್ ರಬ್ಬರ್ ರಿಂಗ್ಸ್ ಅಷ್ಟೇ ಅಂತ ಅನ್ಕೊಳ್ತಾರೆ. ಆದ್ರೆ ಆ ಸಿಂಪಲ್ ಪ್ರಾಡಕ್ಟ್ ಹಿಂದೆ ತುಂಬಾ ರಿಸ್ಕ್ ಇದೆ ಮತ್ತೆ ಅನ್ಪ್ರೆಡಿಕ್ಟಬಿಲಿಟಿ ಖಂಡಿತವಾಗ್ಲೂ ಇದೆ. ಮತ್ತೆ ದೊಡ್ಡದಾದ ಲಾಂಗ್ ಟರ್ಮ್ ಬೆಟ್ಸ್ ಗಳಿಂದ ತುಂಬಿರೋ ಬಿಸ್ನೆಸ್ ಇದೆ. ನೀವು ಈಗ ಒಂದು ಕಂಪನಿ ನಡೆಸ್ತಿದ್ದೀರಾ ಅಂತ ಅನ್ಕೊಳ್ಳೋಣ. 80% ಭಾಗ ಕಾಸ್ಟ್ ಏನಿರುತ್ತೆ ಅಲ್ವಾ, ನೀವು ಕಂಟ್ರೋಲ್ ಮಾಡಕ್ ಆಗದೆ ಇರೋಂತ ಪ್ರೈಸಸ್ ಇರೋ ಒಂದು ಮೆಟೀರಿಯಲ್ಸ್ ಅನ್ನ ತುಂಬಿರುತ್ತೆ. ಇದು ಇಂಗ್ರೀಡಿಯೆಂಟ್ಸ್ ಗಳ ಬೆಲೆ ಪ್ರತಿ ವಾರ ಡ್ರಾಮ್ಯಾಟಿಕಲಿ ಬದಲಾಗೋ ಒಂದು ರೆಸ್ಟೋರೆಂಟ್ಸ್ ನ ನಡೆಸ್ತಿರೋ ಹಾಗೆ. ಆದ್ರೂ ನೀವು ನಿಮ್ಮ ಒಂದು ಮೆನು ಪ್ರೈಸ್ ನಾವು ನೋಡಿದಾಗ ಸ್ಟೇಬಲ್ ಆಗಿಡ್ಬೇಕು ಅಂತ ಎಲ್ಲೋ ಒಂದ್ಸತಿ ಯೋಚನೆ ಮಾಡ್ತೀರಾ. ಇದೇ ಭಾರತದ ಒಂದು ಟೈರ್ ಕಂಪನಿಗಳು ಪ್ರತಿದಿನ ಎದುರಿಸುವಂತಹ ಸಿಚುವೇಶನ್. ಅವರು ಎರಡು ದೊಡ್ಡ ಎಕ್ಸ್ಪೆನ್ಸಸ್ ಗಳನ್ನ, ನ್ಯಾಚುರಲ್ ರಬ್ಬರ್ ಮತ್ತೆ ಒಂದು ಕ್ರೂಡ್ ಆಯಿಲ್ ಡೆರಿವೇಟಿವ್ಸ್ ಏನಿರುತ್ತೆ ಅದನ್ನ ಗ್ಲೋಬಲಿ ಟ್ರೇಡೆಡ್ ಕಮಾಡಿಟೀಸ್ ಅಂತ ಇಲ್ಲಿ ತೋರಿಸುತ್ತೆ. ಇವು ಕೆಲವೇ ತಿಂಗಳುಗಳಲ್ಲಿ 30% ಅಥವಾ ಅದಕ್ಕಿಂತ ಹೆಚ್ಚು ಸ್ವಿಂಗ್ ಆಗ್ಬಹುದು. 2024 ಕೊನೆಯಲ್ಲಿ ನಾವು ನೋಡಿದಾಗ ರಬ್ಬರ್ ಪ್ರೈಸಸ್ ಇದ್ದಕ್ಕಿದ್ದಂತೆ 33% ಜಂಪ್ ಆಗಿ ಒಂದು ದಶಕದಲ್ಲಿ ಮೊದಲ ಬಾರಿಗೆ ಪ್ರತಿ ಕಿಲೋಗ್ರಾಮ್ಸ್ಗೆ ₹200 ದಾಟಿತ್ತು. ಇನ್ನು ರಾ ಮೆಟೀರಿಯಲ್ಸ್ ಕಾಸ್ಟ್ ನ ಸುಮಾರು 85% ಭಾಗವಾಗಿರೋ ಇಂಡಸ್ಟ್ರಿಗೆ ಈ ಒಂದೇ ಸ್ಪೈಕ್ ಎಲ್ಲರ ಅಂದ್ರೆ ಕ್ವಾರ್ಟರ್ಲಿ ಅರ್ನಿಂಗ್ಸ್ ನ ಈ ಒಂದು ಡೀಟೇಲ್ ಮಾಡೋದಕ್ಕೆ ಸಾಕಾಗತ್ತೆ ನೋಡಿ. ಹಾಗೆ ಒಂದು ರಬ್ಬರ್ ಪ್ರಾಬ್ಲಮ್ ನಾವು ನೋಡಿದಾಗ ವಿಶೇಷವಾಗಿ ತುಂಬಾ ತೀವ್ರ ಆಗೋಗಿದೆ. ಯಾಕೆ ಅಂತಂದ್ರೆ ಭಾರತ ಸಾಕಷ್ಟು ಪ್ರೊಡ್ಯೂಸ್ ಮಾಡೋದೇ ಇಲ್ಲ ನೋಡಿ. ನಾವು ವರ್ಷಕ್ಕೆ ಸುಮಾರು 8 lakh ಟನ್ಸ್ ಅಷ್ಟು ರಬ್ಬರ್ ಅನ್ನ ಬೆಳಿತೀವಿ, ಹೆಚ್ಚಾಗಿ ಕೇರಳದಲ್ಲಿ ಮಾತ್ರ. ಆದ್ರೆ ಟೈರ್ ಇಂಡಸ್ಟ್ರಿಗೆ 1.3 ಮಿಲಿಯನ್ ಟನ್ಸ್ ಬೇಕು. ಇನ್ನು ಈ 5 lakh ಟನ್ಸ್ ನ ಗ್ಯಾಪ್ ಇರುತ್ತಲ್ವಾ, ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೇಬೇಕು. ಇದರಿಂದ ಇಂಡಿಯನ್ ಟೈರ್ ಮೇಕರ್ಸ್ ನ ಗ್ಲೋಬಲ್ ಪ್ರೈಸಸ್ ನಾವು ನೋಡಿದಾಗ ದಯದಲ್ಲಿರಬೇಕು ಅಂತ ಗೊತ್ತಾಗುತ್ತೆ. ಕಳೆದ ವರ್ಷ ಅದೇ ರೀತಿ ನಡೆದಿರೋದು. ಆ ಪ್ರೈಸ್ ಸ್ಪೈಕ್ ಆದಾಗ ಪ್ರತಿಯೊಂದು ಕಂಪನಿಗೂ ಕೂಡ ಇದರ ಬಿಸಿ ತಟ್ಟತ್ತೆ. ಆದ್ರೆ ರಾ ಮೆಟೀರಿಯಲ್ ವಾಲಿಟಿಲಿಟಿ
ಕೇವಲ ಶುರುವಾತು ಅಷ್ಟೇ. ಅಂದ್ರೆ ಟೈರ್ ಕಂಪ್ನಿಗಳು ತಮ್ಮ ಒಂದು ಡಿಮ್ಯಾಂಡ್ ನ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಕೇವಲ 30% ಸೇಲ್ಸ್ ಅನ್ನ ನಾವು ನೋಡಿದಾಗ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್ ಗಳಿಂದ ಬರುತ್ತೆ. ಅಂದ್ರೆ ಹೊಸ ಕಾರ್ಸ್, ಬೈಕ್ಸ್ ಮತ್ತೆ ಟ್ರಕ್ಸ್ ಗಳಿಗೆ ಹಾಕೋ ಟೈರ್ಸ್ ಅಂತ. ಈ ಬಿಸ್ನೆಸ್ ನ ನಾವು ನೋಡಿದಾಗ ಆಟೋಮೋಟಿವ್ ಈ ಒಂದು ಸೈಕಲ್ಸ್ ಜೊತೆ ಏರುತ್ತೆ ಮತ್ತೆ ಬೀಳತ್ತೆ ಕೂಡ. ಇನ್ನು ಮಾರುತಿ ಅಥವಾ ಹುಂಡೈ ಪ್ರೊಡಕ್ಷನ್ ಕಟ್ ಮಾಡಿದ್ರೆ ಟೈರ್ ಆರ್ಡರ್ಸ್ ಕೂಡ ಬಿದ್ದೋಗುತ್ತೆ. ಉಳಿದ 70% ರಿಪ್ಲೇಸ್ಮೆಂಟ್ ಟೈರ್ಸ್ ಗಳಿಂದ ಬರೋದು. ಇದು ಕೇಳೋಕೆ ಹೆಚ್ಚು ಪ್ರೆಡಿಕ್ಟಬಲ್ ಅಂತ ಅನ್ಸ್ಬೋದು, ಆದ್ರೆ ನಿಜವಾಗ್ಲೂ ಕೂಡ ಅಲ್ಲ. ಒಂದು ಟೈರ್ ಎಷ್ಟು ಕಾಲ ಬಾಳ್ಕೆ ಬರುತ್ತೆ ಅನ್ನೋದು ರೋಡ್ ಕ್ವಾಲಿಟಿಯಿಂದ ಹಿಡಿದು ಡ್ರೈವಿಂಗ್ ಹ್ಯಾಬಿಟ್ಸ್ ತನಕ ಎಲ್ಲದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಕೇರಳದ ಸ್ಮೂತ್ ಹೈವೇ ಮೇಲೆ 40,000 ಕಿಲೋಮೀಟರ್ಸ್ ಬಾಳ್ಕೆ ಬರಬಹುದಾದ ಟೈರ್ ಬಿಹಾರ್ನ ಪಾರ್ಟ್ ಹೋಲ್ಡ್ ರೋಡ್ಸ್ ಮೇಲೆ 25,000 ಕಿಲೋಮೀಟರ್ಸ್ಗೆ ಸೌದ್ ಹೋಗ್ಬೋದು. ಇನ್ನು ಸಿಚುವೇಶನ್ ತುಂಬಾ ಕೆಟ್ಟದಾಗೋದು ಎಲ್ಲಿ ಗೊತ್ತಾ? ಈ ಸರ್ಕಾರ ಟೈರ್ಸ್ ಮೇಲೆ 28% GST ನ ಹಾಕತ್ತೆ. ಇದು ಯಾವುದೇ ಪ್ರಾಡಕ್ಟ್ಗೆ ಇರೋ ಹೈಯೆಸ್ಟ್ ರೇಟ್ಸ್ ಗಳಲ್ಲಿ ಒಂದು. ಇದು ಹಲವು ಅಂದ್ರೆ ಕಸ್ಟಮರ್ ಸವಿದ ಒಂದು ಟೈರ್ಸ್ ರಿಪ್ಲೇಸ್ ಮಾಡೋದನ್ನ ಡಿಲೇ ಮಾಡೋ ಹಾಗೆ ಪುಷ್ ಮಾಡುತ್ತೆ ಕೂಡ. ಇದರಿಂದ ಬಿಸ್ನೆಸ್ ಪ್ರಾಬ್ಲಮ್ ಮತ್ತೆ ಸೇಫ್ಟಿ ಕನ್ಸರ್ನ್ಸ್ ಎರಡೂ ಕೂಡ ಉಂಟಾಗುತ್ತೆ. ಅಂದ್ರೆ ಈ ಒಂದು ಇಂಡಸ್ಟ್ರಿಗಳನ್ನ ನಾವು ನೋಡಿದಾಗ ಅಫೋರ್ಡಬಲ್ ಟೈರ್ಸ್ ಅಂದ್ರೆ ಈ ಒಂದು ಸೇಫರ್ ರೋಡ್ಸ್ ಅಂತ ವಾದಿಸ್ಕೊಂಡು ಕಡಿಮೆ ಟ್ಯಾಕ್ಸ್ಗಾಗಿ ಒಂದು ಲಾಬಿಂಗ್ ಮಾಡ್ತಾನೆ ಇರುತ್ತೆ. ಆದ್ರೆ ಇಲ್ಲಿಯವರೆಗೆ ಯಶಸ್ಸು ಕೂಡ ಖಂಡಿತವಾಗ್ಲೂ ಸಿಕ್ಕಿಲ್ಲ. ಹಾಗೇನೆ ಈಗ ಒಂದು ಹೊಸ ಚಾಲೆಂಜ್ ಬಂದಿದೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಯಾರಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ಈವೀಸ್ ತಮ್ಮ ಬ್ಯಾಟರೀಸ್ ಗಳಿಂದಾಗಿ ಹೆಚ್ಚು ತುಂಬಾ ಭಾರವಾಗಿರುತ್ತೆ. ಅವು ಇನ್ಸ್ಟೆಂಟ್ ಟಾರ್ಕ್ ಕೂಡ ಕೊಡುತ್ತೆ. ಇದರಿಂದ ಟೈರ್ಸ್ ಮೇಲೆ ಹೆಚ್ಚು ಸ್ಟ್ರೆಸ್ ಬೀಳುತ್ತೆ ಕೂಡ. ಅವು ಹೆಚ್ಚು ಸದ್ದಿಲ್ದೆ ಅಂದ್ರೆ ಇದರಿಂದ ಟೈರ್ಸ್ ನಾಯ್ಸ್ ಹೆಚ್ಚು ನೋಟಿಸಬಲ್ ಆಗಿ ಆಗತ್ತೆ. ಇದೆಲ್ಲದಕ್ಕೂ ಹೊಸ ಟೈರ್ ಟೆಕ್ನಾಲಜೀಸ್ ಗಳು ಡೆವಲಪ್ ಮಾಡಬೇಕಾಗತ್ತೆ. ಆದ್ರೆ ವೆಹಿಕಲ್ ಸೇಲ್ಸ್ ಅಲ್ಲಿ ಈವೀಸ್ ಇನ್ನೂ ಕೂಡ 2% ಇಂದ ಕಡಿಮೆ ಇರೋದ್ರಿಂದ ಕಂಪನಿಗಳು ಎಷ್ಟು ಇನ್ವೆಸ್ಟ್ ಮಾಡಬೇಕು, ತುಂಬಾ ಬೇಗ ಮೂವ್ ಆದ್ರೆ ನೀವು ಹಣವನ್ನ ವೇಸ್ಟ್ ಮಾಡ್ತೀರಿ, ಇಲ್ಲ ತುಂಬಾ ತಡವಾಗಿ ಮೂವ್ ಆದ್ರೆ ನೀವು ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ಕೊಳ್ತೀರಿ ಅಂತ ಅವ್ರು ಅನ್ಕೊಳ್ಳೋದು. ಇನ್ನು ಗೌರ್ಮೆಂಟ್ ಟ್ರೇಡ್ ಪಾಲಿಸಿ ಮೂಲಕ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋಕೆ ಟ್ರೈ ಮಾಡ್ತಿದೆ ಕೂಡ. ಇನ್ನು ಜೂನ್ 2020 ನಾವು ನೋಡಿದಾಗ ಭಾರತ ಈ ಒಂದು ಟೈರ್ ಇಂಪೋರ್ಟ್ಸ್ ನ ರಿಸ್ಟ್ರಿಕ್ಟ್ ಮಾಡ್ತು. ಅಂದ್ರೆ ಇದರಿಂದ ಒಂದು ಲೋವರ್ ಪ್ರೈಸಸ್ ಮೂಲಕ ರಿಪ್ಲೇಸ್ಮೆಂಟ್ ಮಾರ್ಕೆಟ್ ನ 12 to 15% ಕ್ಯಾಪ್ಚರ್ ಮಾಡಿದ ಒಂದು ಚೈನೀಸ್ ಕಾಂಪಿಟೇಟರ್ಸ್ ನ ಎಫೆಕ್ಟಿವ್ ಆಗಿ ಶಟ್ ಡೌನ್ ಮಾಡಿರೋದು. ಅಂದ್ರೆ ಈ ಒಂದು ಚೈನೀಸ್ ಟ್ರಕ್ ಟೈರ್ಸ್ ಮೇಲಿನ ಒಂದು ಆಂಟಿ ಡಂಪಿಂಗ್ ಡ್ಯೂಟೀಸ್ ನಾವು ನೋಡಿದಾಗ ಇದರ ಒಂದು ಅಡಿಷನಲ್ ಪ್ರೊಟೆಕ್ಷನ್ ಖಂಡಿತವಾಗ್ಲೂ ಕೊಡುತ್ತೆ. ಆದ್ರೆ ಈ ಒಂದು ಮೆಜರ್ಸ್ ತಮ್ಮದೇ ಆದ ಕಾಂಪ್ಲೆಕ್ಸಿಟೀಸ್ ನ ಸೃಷ್ಟಿ ಮಾಡುತ್ತೆ ಗೊತ್ತಾ. ಈ ಒಂದು ಬಿಸ್ನೆಸ್ ಎನ್ವೈರನ್ಮೆಂಟ್ ನ ನ್ಯಾವಿಗೇಟ್ ಮಾಡೋದನ್ನ ಇದು ತುಂಬಾ ಕಷ್ಟ ಮಾಡುತ್ತೆ. ಈ ಎಲ್ಲಾ ಚಾಲೆಂಜಸ್ ಗಳ ಬ್ಯಾಕ್ ಡ್ರಾಪ್ ನಲ್ಲಿ ನಾವು ನೋಡಿದಾಗ ಭಾರತದ 90,000 crore ಈ ಒಂದು ಟೈರ್ ಇಂಡಸ್ಟ್ರಿ ಸ್ಟ್ರಾಟಜಿಕ್ ಈ ಒಂದು ಡೈವರ್ಜೆನ್ಸ್ ಏನಿರುತ್ತೆ ಅದನ್ನ ಒಂದು ಫ್ಯಾಸಿನೇಟಿಂಗ್ ಸ್ಟಡಿ ಆಗಿದೆ ಅಂತ. ನೋಡಿ, 4 ಕಂಪನಿಗಳು MRF, ಅಪೋಲೋ, JK ಟೈರ್ ಮತ್ತೆ ಸಿಯಾಟ್ ಮಾರ್ಕೆಟ್ ನ ಸುಮಾರು 75% ಕಂಟ್ರೋಲ್ ಮಾಡುತ್ತೆ. ಅವರೆಲ್ಲರೂ ಟೈರ್ಸ್ ಮಾಡ್ತಿದ್ರು ಕೂಡ ಫ್ಯೂಚರ್ ಬಗ್ಗೆ ಅವರು ತುಂಬಾನೇ ವಿಭಿನ್ನವಾದ ಬೆಟ್ಸ್ ಅನ್ನ ಮಾಡ್ತಿದ್ದಾರೆ. ನೋಡಿ, MRF ನೀವು ಮಾಡೋ ಒಂದು ಫೋರ್ಟ್ರೆಸ್ ಇಂಡಿಯಾ ಸ್ಟ್ರಾಟಜಿ ಅಂತ ಕರೆಯಬಹುದು. ಇದನ್ನ ಚೂಸ್ ಮಾಡಿದೆ ಕೂಡ. ಕಂಪನಿ ತನ್ನ 90% ಗಿಂತ ಹೆಚ್ಚು ರೆವಿನ್ಯೂನ ಡೊಮೆಸ್ಟಿಕ್ಲಿ ಜನರೇಟ್ ಮಾಡುತ್ತೆ ಮತ್ತೆ ವರ್ಷಕ್ಕೆ 85 ಮಿಲಿಯನ್ ಟೈರ್ಸ್ ಪ್ರೊಡ್ಯೂಸ್ ಮಾಡೋ 9 ಪ್ಲಾಂಟ್ಸ್ ಅನ್ನ ಆಪರೇಟ್ ಮಾಡುತ್ತೆ. ಭಾರತದ ಲಾರ್ಜೆಸ್ಟ್ ಡೀಲರ್ ನೆಟ್ವರ್ಕ್ ಆದ ಈ ಒಂದು 5,000+ ಔಟ್ಲೆಟ್ಸ್ ಗಳೊಂದಿಗೆ MRF ಈ ಒಂದು ರಿಪ್ಲೇಸ್ಮೆಂಟ್ ಅನ್ನ ಮಾರ್ಕೆಟ್ ಅಲ್ಲಿ ಆಳವಾದ ಬೇರ್ಗಳನ್ನ ಹೊಂದಿದೆ. ಇನ್ನು ಕಳೆದ ಕ್ವಾರ್ಟರ್ ನಾವು ನೋಡಿದಾಗ ಈ ಅಪ್ರೋಚ್ 7,075 crore ರೆವಿನ್ಯೂ ಮತ್ತೆ 512 crore ಪ್ರಾಫಿಟ್ ಅನ್ನ ತಗೊಂಡ್ಕೊಟ್ಟಿದೆ. ಇನ್ನು ರಬ್ಬರ್ ಪ್ರೈಸ್ ಪ್ರೆಷರ್ ನಾವು ನೋಡಿದಾಗ ಇದ್ರ ನಡುವೆನೂ ಕೂಡ ಇದೊಂದು ಹೆಲ್ದಿ 29% ಜಂಪ್ ಅಂತ. ನೋಡಿ, ಈ MRF ಇದೆಯಲ್ವಾ, ಇದ್ರ ಬಗ್ಗೆ ಸ್ಟ್ರೈಕಿಂಗ್ ಆದದ್ದೇನಂತಂದ್ರೆ ವಿಷಯಗಳನ್ನ ತುಂಬಾ ಸಿಂಪಲ್ ಆಗಿ ಇಡೋದಕ್ಕೆ ಅದಕ್ಕಾಗಿರೋ ಒಂದು ಕಾನ್ಫಿಡೆನ್ಸ್ ನ ಕ್ರಿಯೇಟ್ ಮಾಡಿರೋದು. ಈಗ ಕಾಂಪಿಟೇಟರ್ಸ್ ಗ್ಲೋಬಲ್ ಮಾರ್ಕೆಟ್ಸ್ ಅಥವಾ ಒಂದು ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಹಿಂದೆ ಬೀಳ್ತಿದ್ರೆ MRF ಈ ಒಂದು ಗುಜರಾತ್ ಅಲ್ಲಿ ಒಂದು ಹೊಸ ಪ್ಲಾಂಟ್ ಗಾಗಿ 4,500 crore ಅನ್ನ ಇನ್ವೆಸ್ಟ್ ಮಾಡ್ತಿದೆ ಅಂತ. ಇನ್ನು ಸೌತ್ ಇಂಡಿಯಾ ಹೊರಗೆ ಅದರ ಮೊದಲ ಮೇಜರ್ ಎಕ್ಸ್ಪಾನ್ಷನ್ ಆದ್ರೂ ಕೂಡ ಇನ್ನು ಫರ್ಮ್ಲಿ ಡೊಮೆಸ್ಟಿಕ್ ಆಗಿಲ್ಲ. ಅಂದ್ರೆ ಕಂಪನಿ EV ಟೈರ್ಸ್ ಕಡೆಗೆ ಧಾವಿಸಿಲ್ಲ ಅಂತ. ಯಾವ ಸೆಗ್ಮೆಂಟ್ಸ್ ನಿಜವಾಗ್ಲೂ ಕೂಡ ಸ್ಕೇಲ್ ಆಗುತ್ತೆ ಅಂತ ತುಂಬಾ ಕಾದುಕೊಂಡು ಯೋಚನೆ ಮಾಡ್ಕೊಂಡು ಪ್ರಿಫರ್ ಮಾಡ್ತಿದೆ. ಇನ್ನು MRF ನ ಬೆಟ್ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಕೂಡ. ಇನ್ನು ಭಾರತದ ಒಂದು ಮಾರ್ಕೆಟ್ ನಾವು ನೋಡಿದಾಗ ಗ್ಲೋಬಲ್ ಎಕ್ಸ್ಪಾನ್ಷನ್ ನ ಈ ಕಾಂಪ್ಲಿಕೇಶನ್ಸ್ ಇಲ್ಲದೆ ಫೋಕಸ್ಡ್ ಗ್ರೋತ್ ನ ಸಸ್ಟೈನ್ ಮಾಡೋಷ್ಟು ಕೂಡ ತುಂಬಾ ದೊಡ್ಡದಾಗಿದೆ. ಇನ್ನು ಅಪೋಲೋ ಟೈರ್ಸ್ ಇದಕ್ಕೆ ಆಪೋಸಿಟ್ ಆಗಿ ಕೆಲಸ ಮಾಡುತ್ತೆ ಅಂತ. ಅಂದ್ರೆ ತದ್ವಿರುದ್ಧವಾದ ಒಂದು ಅಪ್ರೋಚ್ ನ ತಗೊಂಡಿದೆ. ನೋಡಿ, ಕಂಪನಿ ತನ್ನ ಒಂದು ರೆವಿನ್ಯೂನ 63% ಭಾರತದಿಂದ ಅಂದ್ರೆ ಸುಮಾರು 30% ಯುರೋಪ್ ನಿಂದ ಜನರೇಟ್ ಮಾಡುತ್ತೆ. ಆದ್ರೂ ಕೂಡ ಕೇವಲ ಎಕ್ಸ್ಪೋರ್ಟ್ಸ್ ಮೂಲಕ ಅಲ್ಲ, ಅಪೋಲೋ ನಿಜವಾಗ್ಲೂ ನೆದರ್ಲ್ಯಾಂಡ್ಸ್ ಮತ್ತೆ ಹಂಗರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದರಿಂದ ಅದೊಂದು ಜೆನ್ಯೂನ್ ಆಗಿ ಗ್ಲೋಬಲ್ ಕಂಪನಿ ಆಗಿದೆ ಗೊತ್ತು. ಈಗ ಪ್ರೀಮಿಯಂ ಯುರೋಪಿಯನ್ ಮಾರ್ಕೆಟ್ಸ್ ಗಳಿಗೆ ಲೋಕಲ್ ಪ್ರೊಡಕ್ಷನ್ ಮೂಲಕ ಸರ್ವ್ ಮಾಡಿಕೊಂಡು
ಬೇರೆ ಕಡೆ ಇಂಡಿಯನ್ ಕಾಸ್ಟ್ ಅಡ್ವಾಂಟೇಜ್ ನ ಲೆವರೇಜ್ ಮಾಡೋದು ಇದರ ಐಡಿಯಾ. ಆದ್ರೆ ಈ ಒಂದು ಗ್ಲೋಬಲ್ ಆಂಬಿಷನ್ಸ್ ನಾವು ನೋಡಿದಾಗ ಗ್ಲೋಬಲ್ ತಲೆನೋವುಗಳನ್ನ ತಗೊಂಡ್ಕೊಡತ್ತೆ. ನೋಡಿ, ಅಪೋಲೋದ ಒಂದು ರೀಸೆಂಟ್ ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ಸ್ ಒಂದು ವರ್ಷದ ಹಿಂದಿನ 354 crores ನಿಂದ 185 crores ಇಳಿದೋಗಿರೋದು. ಇನ್ನು ಮ್ಯಾನೇಜ್ಮೆಂಟ್ ತುಂಬಾ ಹಾನೆಸ್ಟ್ ಆಗಿ ಇದು ತುಂಬಾ ಕಷ್ಟಕರವಾದ ವರ್ಷ ಅಂತ ಕರೆದಿದ್ದಾರೆ. ಅವರು ರೀಜನಲ್ ಇಂದ ಹಿಡಿದು ಗ್ಲೋಬಲ್ ಆಪರೇಟಿಂಗ್ ಮಾಡೆಲ್ಗೆ ಒಂದು ರೀಸ್ಟ್ರಕ್ಚರಿಂಗ್ ಮಾಡ್ತಿದ್ದಾರೆ. ಹೌದು, ಹಂಗರಿಯಲ್ಲಿ ಕೆಪಾಸಿಟಿ ಕಾನ್ಸ್ಟ್ರೆಂಟ್ಸ್ ನ ಎದುರಿಸ್ತಿದೆ ಕೂಡ, ಮತ್ತೆ ಲೋ ಮಾರ್ಜಿನ್ ಕಾಂಟ್ರಾಕ್ಟ್ಸ್ ಗಳಿಂದ ಹಿಂದೆ ಸರಿತಾ ಇದೆ. ಆದ್ರೂ ಅಪೋಲೋ ತನ್ನ ವಿಷನ್ಗೆ ಕಮಿಟೆಡ್ ಆಗಿದೆ. ನೋಡಿ, ಭಾರತದಲ್ಲಿ ಇವಿ ಸ್ಪೆಸಿಫಿಕ್ ಟೈರ್ಸ್ ನ ಲಾಂಚ್ ಮಾಡಿದ ಮೊದಲ ಕಂಪನಿ ಇದು. ಇನ್ನು ಕಾರ್ಸ್ ಗಾಗಿ ಆಂಪೆರನ್ ರೇಂಜ್ ಮತ್ತೆ ಒಂದು 2 wheelers ಗಾಗಿ WAV ಮತ್ತೆ ಚೆನ್ನೈ ಮತ್ತೆ ನೆದರ್ಲ್ಯಾಂಡ್ಸ್ ಗಳಲ್ಲಿ R&D ಸೆಂಟರ್ಸ್ ನ ಇಟ್ಕೊಂಡು ಅಪೋಲೋ ಇಂಡಿಯನ್ ಕಂಪನಿಗಳು ಕೇವಲ ಪ್ರೈಸಸ್ ನಲ್ಲಿ ಮಾತ್ರ ಅಲ್ಲ, ಟೆಕ್ನಾಲಜಿಯಲ್ಲೂ ಕೂಡ ಗ್ಲೋಬಲಿ ಕಾಂಪೀಟ್ ಮಾಡಬಹುದು ಅಂತ ಬೆಟ್ ಮಾಡ್ತಿದೆ. JK ಟೈರ್ ಪೂರ್ತಿಯಾಗಿ ಬೇರೆನೆ ತುಂಬಾ ವಿಶಿಷ್ಟ ಸ್ಥಾನವನ್ನ ತಗೊಂಡಿದೆ. ನೋಡಿ, ಕಂಪನಿ ಕಮರ್ಷಿಯಲ್ ವೆಹಿಕಲ್ಸ್ ಗಳನ್ನ ನೋಡ್ಕೊಂಡಾಗ ಭಾರತದ ಈ ಒಂದು ಗೂಡ್ಸ್ ಗಳು ಏನಿರುತ್ತೆ ಅದನ್ನ ಸಾಕ್ಸೋ ಆ ಟ್ರಕ್ಸ್ ನ ಮತ್ತೆ ಬಸ್ಸಸ್ ನಲ್ಲಿ ಅಂದ್ರೆ ಸ್ಪೆಷಲೈಸ್ಡ್ ಆಗಿ ಮಾಡುತ್ತೆ. ಭಾರತದಲ್ಲಿ ಈ ಒಂದು ರ್ಯಾಡಿಯಲ್ ಟ್ರಕ್ ಟೈರ್ಸ್ ಗಳನ್ನ ನಾವು ನೋಡಿದಾಗ ಪ್ರೊಡ್ಯೂಸ್ ಮಾಡಿದ ಮೊದಲ ಕಂಪನಿಗಳಲ್ಲಿ ಇದು ಕೂಡ ಒಂದು. ಮತ್ತೆ ಈಗ ಮೆಕ್ಸಿಕೋದಲ್ಲಿ 2 ಪ್ಲಾಂಟ್ಸ್ ಅನ್ನ ಕೂಡ ಆಪರೇಟ್ ಮಾಡ್ತಿದೆ. ಇದು ಅಮೆರಿಕನ್ ಮಾರ್ಕೆಟ್ಸ್ಗೆ ಒಂದು ಬ್ರಿಡ್ಜ್ ಅನ್ನ ಒದಗಿಸುತ್ತೆ. ಗೊತ್ತಾ, ಕಮರ್ಷಿಯಲ್ ವೆಹಿಕಲ್ಸ್ ಗಳನ್ನ ನಾವು ನೋಡಿದಾಗ ಮತ್ತೆ ಎಕ್ಸ್ಪೋರ್ಟ್ಸ್ ಮೇಲಿನ ಈ ಫೋಕಸ್ JK ಟೈರ್ ಎಕನಾಮಿಕ್ ಸೈಕಲ್ಸ್ಗೆ ಒಂದು ಪರ್ಟಿಕ್ಯುಲರ್ ಆಗಿ ಸೆನ್ಸಿಟಿವ್ ಆಗಿದೆ ಅಂತ ಅರ್ಥ. ಇನ್ನು ಫ್ರೈಟ್ ಡಿಮ್ಯಾಂಡ್ ನ ಬಿದ್ದಾಗ ಇದರ ಟ್ರಕ್ ಟೈರ್ ಸೇಲ್ಸ್ ಕೂಡ ಬಿದ್ದೋಗುತ್ತೆ. ಕಳೆದ ಕ್ವಾರ್ಟರ್ ನ ಪ್ರಾಫಿಟ್ 31% ಡ್ರಾಪ್ ಆಗಿ 102 crore ಆಗಿತ್ತು. ಇದಕ್ಕೊಂದು ಕಾರಣ ಅಂತಂದ್ರೆ ಪ್ರೈಸಸ್ ಸ್ಟ್ರೈಕ್ ಆಗಿರೋಕ್ಕಿಂತ ಮುಂಚೆ ಕಂಡುಕೊಂಡಂತ ಒಂದು ಎಕ್ಸ್ಪೆನ್ಸಿವ್ ರಬ್ಬರ್ ಇನ್ವೆಂಟ್ರಿ. ಆದ್ರೆ ಈ ಒಂದು JK ಆಪ್ಟಿಮಿಸ್ಟಿಕ್ ಆಗಿದೆ. ಗೊತ್ತಾ, ಭಾರತ ಇನ್ಫ್ರಾ ಗ್ರೋತ್ ಮತ್ತೆ ಒಂದು ಎಕ್ಸ್ಪೋರ್ಟ್ ಆಪರ್ಚುನಿಟೀಸ್ ಕಮರ್ಷಿಯಲ್ ಟೈರ್ಸ್ಗೆ ಲಾಂಗ್ ಟರ್ಮ್ ಡಿಮ್ಯಾಂಡ್ ಡ್ರೈವ್ ಮಾಡುತ್ತೆ ಅಂತ ನಂಬಿದೆ. ಇನ್ನು ಸಿಯಾಟ್ ಈ 4ರಲ್ಲಿ ಅತಿ ಸಣ್ಣದು, ಬೇಸಿಕಲಿ ಅತಿ ಇಂಟ್ರೆಸ್ಟಿಂಗ್ ಆಗಿ ಬೆಟ್ ಮಾಡ್ತಿದೆ ಅಂತ ಹೇಳ್ಬೋದು. ಸ್ಕೇಲ್ ಅಥವಾ ಜಿಯೋಗ್ರಾಫಿಕ್ ರೀಚ್ ಮೇಲೆ ಕಾಂಪೀಟ್ ಮಾಡೋ ಬದಲು ಸಿಯಾಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಲೆನ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಇತ್ತೀಚೆಗೆ ಅದು ಪ್ರೊಡಕ್ಷನ್ ನಲ್ಲಿ ಈ ಒಂದು ಮಷಿನ್ ಲರ್ನಿಂಗ್ ಮತ್ತೆ ಪ್ರೆಡಿಕ್ಟಿವ್ ಅನಲಿಸ್ಟ್ ಗಳ ತರದ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಗಳನ್ನ ಬಳಸಿದಕ್ಕಾಗಿ ವರ್ಲ್ಡ್ ಎಕನಾಮಿಕ್ ಫೋರಂ ನ ಈ ಒಂದು ಲೈಟ್ ಹೌಸ್ ಸರ್ಟಿಫಿಕೇಶನ್ ಪಡೆದ ಜಗತ್ತಿನ ಮೊದಲ ಟೈರ್ ಕಂಪನಿ ಆಯಿತು. ನೋಡಿ, ಸಿಯಾಟ್ ಕಂಪನಿ ಸಣ್ಣದಾಗಿದ್ರು ಕೂಡ ಕಳೆದ ಕ್ವಾರ್ಟರ್ ಅಲ್ಲಿ ಸ್ಟ್ರಾಂಗ್ ಅಂದ್ರೆ 14% ರೆವಿನ್ಯೂ ಗ್ರೋತ್ ಅನ್ನ ಪೋಸ್ಟ್ ಮಾಡಿ 3,421 crores ತಲುಪಿದೆ. ಇನ್ನು ಕಂಪನಿ ತನ್ನ ಒಂದು ಆಫ್ ಹೈವೇ ಟೈರ್ ಬಿಸ್ನೆಸ್ ನ ಸ್ಟ್ರೆಂತ್ ಮಾಡ್ಕೊಳ್ಳೋದಕ್ಕೆ ಕ್ಯಾಮ್ಸೋ ಅಕ್ವೈರ್ ಕೂಡ ಮಾಡ್ಕೊಂಡಿದೆ. ಆದ್ರೆ ಬೆನಿಫಿಟ್ಸ್ ನ ಈ ಒಂದು ಮೆಟರಲೈಸ್ ಮಾಡೋದಕ್ಕೋಸ್ಕರ ಈ ಟೈಮ್ ಹಿಡಿಯತ್ತೆ ಅಂತ ಹೇಳ್ತಾರೆ. ಸಿಯಾಟ್ ನ ಸ್ಟ್ರಾಟಜಿ ಕ್ಲಿಯರ್ ಆಗಿದೆ. ಟ್ರೆಡಿಷನಲಿ ದೊಡ್ಡದಿದ್ರು ಕೂಡ ಉತ್ತಮ ಅನ್ನೋ ಇಂಡಸ್ಟ್ರಿಯಲ್ಲಿ ಸುಪೀರಿಯರ್ ಟೆಕ್ನಾಲಜಿ ಪ್ಲೇಯಿಂಗ್ ಫೀಲ್ಡ್ ನ ಲೆವೆಲ್ ಮಾಡಬಲ್ಲದು. ಒಟ್ಟಿನಲ್ಲಿ ಈ ಡೈವರ್ಜೆನ್ಸ್ ನ ಫ್ಯಾಸಿನೇಟಿಂಗ್ ಮಾಡೋದು ಏನ್ ಗೊತ್ತಾ, ಈ 4 ಕಂಪನಿಗಳು ಬೇಸಿಕಲಿ ಒಂದೇ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತಿದೆ. ನೋಡಿ, 2030ಯಲ್ಲಿ ಇಂಡಿಯನ್ ಟ್ರಾನ್ಸ್ಪೋರ್ಟೇಷನ್ ಹೇಗಿರುತ್ತೆ, ಡೊಮೆಸ್ಟಿಕ್ ಡಿಮ್ಯಾಂಡ್ ಮಾಸಿವ್ ಆಗಿ ಮತ್ತೆ ಒಂದು ಪ್ರಾಫಿಟಲ್ ಆಗಿ ಉಳಿಯುತ್ತೆ ಅಂತ MRF ನಂಬಿದೆ. ಇನ್ನು ಇಂಡಿಯನ್ ಕಂಪನಿಗಳಿಗೆ ಕಾಂಪೀಟ್ ಮಾಡೋದಕ್ಕೆ ಗ್ಲೋಬಲ್ ಸ್ಕೇಲ್ ಬೇಕು ಅಂತ ಅಪೋಲೋ ಅಂದ್ಕೊಂಡಿದೆ. ಇನ್ನು JK ಕಮರ್ಷಿಯಲ್ ವೆಹಿಕಲ್ಸ್ ಮತ್ತೆ ಎಕ್ಸ್ಪೋರ್ಟ್ಸ್ ಮೇಲೆ ಬೆಟ್ ಮಾಡ್ತಿದೆ ಕೂಡ. ಟೆಕ್ನಾಲಜಿ ಡಿಫ್ರೆನ್ಶಿಯೇಟರ್ ಆಗ್ಲಿದೆ ಅಂತ ಸಿಯಾಟ್ ನಂಬಿದೆ. ಹಾಗೇನೆ ಇನ್ವೆಸ್ಟರ್ಸ್ಗೆ ಚಾಲೆಂಜ್ ಏನ್ ಗೊತ್ತಾ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಯಾರು ಸರಿಯಾದ ಒಂದು ಲಾಂಗ್ ಟರ್ಮ್ ಬೆಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಹೇಳೋದಿಲ್ಲ. ಇವತ್ತು ವೀಕ್ ನಂಬರ್ಸ್ ನ ಪೋಸ್ಟ್ ಮಾಡ್ತಿರೋ ಕಂಪನಿಗಳು ವರ್ಷಗಳ ನಂತರ ರಿಸಲ್ಟ್ಸ್ ಕೊಡೋ ಒಂದು ಟೆಕ್ನಾಲಜೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರ್ಬೋದು. ಇನ್ನು ಸ್ಟ್ರಾಂಗ್ ಪ್ರಾಫಿಟ್ಸ್ ತೋರಿಸ್ತಿರೋಂತ ಇನ್ನೊಂದು ಕಂಪನಿಗಳು ಇನೋವೇಷನ್ಸ್ ನಲ್ಲಿ ಹಿಂದೆ ಬೀಳ್ತಾ ಇರ್ಬೋದು. ಇನ್ನು ಎಕ್ಸಿಸ್ಟಿಂಗ್ ಪ್ರೊಡಕ್ಟ್ಸ್ ಇಂದಾನೇ ಲಾಭ ಮಾಡ್ಕೊಳ್ತಿರ್ಬೋದು ಕೂಡ ಅಂತ ಅವರು ಕ್ಲಿಯರ್ ಆಗಿ ಹೇಳ್ತಿರೋದು. ಕಷ್ಟವಾಗಿರೋದು ಏನು ಅಂತಂದ್ರೆ ಟೈರ್ ಬಿಸ್ನೆಸ್ ಕೇವಲ ರೌಂಡ್ ರಬ್ಬರ್ ಪ್ರಾಡಕ್ಟ್ಸ್ ಮಾಡೋದಕ್ಕಿಂತ ತುಂಬಾನೇ ಹೆಚ್ಚಾಗಿ ಕಾಂಪ್ಲೆಕ್ಸ್ ಆಗಿದೆ. ಕಂಪನಿಗಳು ಈ ಒಂದು ಕಮಾಡಿಟಿ ಪ್ರೈಸ್ ಸ್ವಿಂಗ್ಸ್, ಟೆಕ್ನಾಲಜಿಕಲ್ ಡಿಸ್ಟ್ರಪ್ಷನ್, ಚಾಲೆಂಜಿಂಗ್ ರೆಗ್ಯುಲೇಷನ್ಸ್ ಮತ್ತೆ ಶಿಫ್ಟಿಂಗ್ ಕನ್ಸ್ಯೂಮರ್ ಪ್ರಿಫರೆನ್ಸಸ್ ಗಳನ್ನ ನ್ಯಾವಿಗೇಟ್ ಮಾಡಬೇಕು. ಅದೆಲ್ಲವೂ ದಶಕಗಳ ಕಾಲ ಪ್ಲೇಔಟ್ ಆಗ್ಬಹುದು. ಇನ್ನು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಗಳು ಮಾಡ್ತಾನೆ ಇರ್ತಾರೆ. ಈ ಒಂದು 90,000 crore ಇಂಡಸ್ಟ್ರಿಯಲ್ಲಿ ಪ್ರತಿಯೊಂದು ಕೂಡ ಕಂಪನಿ ಈಗಾಗಲೇ ಈ ಒಂದು ಮೋಷನ್ ನಲ್ಲಿದೆ. ಇನ್ನು ಪ್ರತಿಯೊಂದು ಕಂಪನಿಗಳು ಕೂಡ ಮುಂದಿನ ದಾರಿ ಬಗ್ಗೆ ತುಂಬಾ ಆಳವಾಗಿ ಯೋಚನೆ ಮಾಡ್ತಿದೆ. ಗೊತ್ತಾ, ಭಾರತದ ಟೈರ್ ಇಂಡಸ್ಟ್ರಿಗೆ ಅಕ್ಷರಶಃ ನಾವು ನೋಡಿದಾಗ ರಬ್ಬರ್ ರಸ್ತೆಗೆ ತಾಗಿದೆ ಅಂತ ಹೇಳ್ಬೋದು. ಮತ್ತೆ ಯಾವ ಸ್ಟ್ರಾಟಜಿ ಈ ಕಂಪನಿಗಳನ್ನ ಫ್ಯೂಚರ್ಗೆ ಕೊಂಡೊಯ್ಯುತ್ತೆ ಅಂತ ನಾವು ನೋಡೋದಕ್ಕೆ ಇದರ ರೇಸ್ ಶುರುವಾಗಿರೋದನ್ನ ನಾವು ಅಬ್ಸರ್ವ್ ಮಾಡಬೇಕು. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಭಾರತದಲ್ಲಿರೋ ಆಪಲ್ ನ ಕೀ ವೆಂಡರ್ಸ್ ಟಾಟಾ ಎಲೆಕ್ಟ್ರಾನಿಕ್ಸ್, ಫಾಕ್ಸ್ಕಾನ್, ಪೆಗೆಟ್ರಾನ್ ಮತ್ತೆ ವೆಸ್ಟ್ರಾನ್ 20% ಡೊಮೆಸ್ಟಿಕ್ ವ್ಯಾಲ್ಯೂ ಅಡಿಕ್ಷನ್ ಏನಿದೆ ಇದನ್ನ ಮಾರ್ಕ್ ನ ದಾಟ್ಕೊಂಡು ಬಂದಿದೆ. ಇದು ಗ್ಲೋಬಲ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ದೇಶದ ಪಾತ್ರದಲ್ಲಿ ತಗೊಂಡಾಗ ಒಂದು ದೊಡ್ಡ ಶಿಫ್ಟ್ ನ ಸೂಚಿಸುತ್ತೆ. ಇನ್ನು ಗವರ್ಮೆಂಟ್ ರೆಕಾರ್ಡ್ಸ್ ಪ್ರಕಾರ ಈ ಕಂಪನಿಗಳು ಅಸೆಂಬ್ಲಿ, ಟೆಸ್ಟಿಂಗ್ ಮತ್ತೆ ಆಕ್ಸೆಸರೀಸ್ ಗಳ ಒಂದು ಲೊಕೇಶನ್ ಏನಿರುತ್ತೆ ಅದನ್ನ ಸೇರ್ಕೊಂಡಂತೆ ತಮ್ಮ ಒಂದು ಲೋಕಲ್ ಆಪರೇಷನ್ ಹೆಚ್ಚಿಸ್ತಿರೋದ್ರಿಂದ ಈ ಒಂದು ಥ್ರೆಶೋಲ್ಡ್ ನ ಅಚೀವ್ ಮಾಡಲಾಗ್ತಿದೆ ಅಂತ ಹೇಳ್ತಾರೆ. ಇನ್ನು FY25 ನಲ್ಲಿ ಭಾರತದಿಂದ ಐಫೋನ್ ಎಕ್ಸ್ಪೋರ್ಟ್
ಎಕ್ಸ್ಪೋರ್ಟ್ಸ್ 1.5 ಟ್ರಿಲಿಯನ್ ತಲುಪಿದ್ದು, ಇದು ಇಯರ್ ಆನ್ ಇಯರ್ 26% ಹೆಚ್ಚಳ. ಇನ್ನು 20% DVA ಅಂತ ಅಸ್ಯೂಮ್ ಮಾಡಿದ್ರೆ ಇದರರ್ಥ ಸುಮಾರು 30,000 crore ಮೌಲ್ಯದ ಅಂದ್ರೆ ಭಾರತದೊಳಗಡೆ ಜನರೇಟ್ ಆಗ್ತಿದೆ ಅಂತ. ಸ್ಯಾಮ್ಸಂಗ್ ಇಂಡಿಯಾ ಮತ್ತೆ ಪೇಜ್ಜೆಟ್ ಎಲೆಕ್ಟ್ರಾನಿಕ್ಸ್ ತರ ಬೇರೆ ಪ್ಲೇಯರ್ಸ್ ಕೂಡ ಈ 20% ಬೆಂಚ್ ಮಾರ್ಕ್ ನ ದಾಟ್ಕೊಂಡಿದ್ದಾರೆ. ಕೆಲವೇ ವರ್ಷಗಳ ಹಿಂದೆ ಹೆಚ್ಚಿನ ವೆಂಡರ್ಸ್ ಗಳ DVA ಈ ಒಂದು ಲೆವೆಲ್ಸ್ ಗಳನ್ನ ನಾವು ನೋಡಿದಾಗ ತುಂಬಾ ಲೋ ಸಿಂಗಲ್ ಡಿಜಿಟ್ಸ್ ನಲ್ಲಿತ್ತು. ಅದು ಕಂಪೇರ್ ಮಾಡಿದ್ರೆ ಈ ಬೆಳವಣಿಗೆ ಒಂದು ನೋಟಬಲ್ ಇಂಪ್ರೂವ್ಮೆಂಟ್. ಚೈನಾ ಮತ್ತೆ ವಿಯಟ್ನಾಂ ಕೆಲವು ಒಂದು ಕ್ಯಾಟಗರೀಸ್ ಅಲ್ಲಿ ಇನ್ನೂ ಕೂಡ ಹೈಯರ್ DVA ಪರ್ಸೆಂಟೇಜ್ ನ ಹೊಂದಿದ್ರು ಭಾರತದ ಈ ಪ್ರೋಗ್ರೆಸ್ ತಮ್ಮ ಒಂದು ಗ್ರೋಯಿಂಗ್ ಲೋಕಲ್ ಕೆಪಾಬಿಲಿಟೀಸ್ ಗಳನ್ನ ಒತ್ತಿ ಹೇಳುತ್ತೆ. ಎರಡನೇದು, ಜಾಗ್ವಾರ್ ಲ್ಯಾಂಡ್ ರೋವರ್ ಫಿಸ್ಕಲ್ 2026ಕ್ಕೆ ತಮ್ಮ ಒಂದು ಎಬಿಟಾ ಮಾರ್ಜಿನ್ ನ ಗೈಡೆನ್ಸ್ ನ ಮೊದಲಿನ 10% ಫೋರ್ಕಾಸ್ಟ್ ನಿಂದ 5 to 7% ರಿವೈಸ್ ಮಾಡ್ಕೊಂಡಿದೆ, ಅಂದ್ರೆ ಕಡಿಮೆ ಮಾಡಿದೆ ಅಂತ ಹೇಳ್ತಿರೋದು. ಈ ಒಂದು ಅಪ್ಡೇಟೆಡ್ ಔಟ್ಲುಕ್ ಕಂಪನಿ ಪ್ರೀವಿಯಸ್ ಫಿಸ್ಕಲ್ ಇಯರ್ ನಲ್ಲಿ ರಿಪೋರ್ಟ್ ಮಾಡಿದ 8.5 ಮಾರ್ಜಿನ್ಸ್ ಗಿಂತಲೂ ಕಡಿಮೆ. ಅಂದ್ರೆ ಗ್ಲೋಬಲ್ ಆಟೋ ಮಾರ್ಕೆಟ್ ನಲ್ಲಿ ಹೆಚ್ಚಾಗ್ತಿರೋ ಅನ್ಸರ್ಟನಿಟಿ ಅಂತ. ಅಂದ್ರೆ ಈ ಒಂದು ಫಾರಿನ್ ಮೇಡ್ ವೆಹಿಕಲ್ಸ್ ಗಳ ಮೇಲೆ ಸಂಭಾವ್ಯವಾಗಿ ನಾವು ನೋಡಿದ್ವು ಅಂದ್ರೂ ಕೂಡ 25% ಟ್ಯಾರಿಫ್ಸ್ ಹಾಕಬಹುದು ಅನ್ನೋ ಕಾರಣಕ್ಕೆ ಈ ಒಂದು ಡೌನ್ ಗ್ರೇಡ್ ಬಂದಿದೆ ಅಂತ. ಇನ್ನು JLR ತನ್ನ ಒಂದು ಸೇಲ್ಸ್ ನ ಕಾಲು ಭಾಗಕ್ಕಿಂತ ಹೆಚ್ಚು US ನಲ್ಲೇ ಜನರೇಟ್ ಮಾಡುತ್ತೆ. ಈ ಟ್ಯಾರಿಫ್ ಥ್ರೆಟ್ ಗೆ ಅಂದ್ರೆ ರೆಸ್ಪಾನ್ಸ್ ಆಗಿ ಕಂಪನಿ ತನ್ನ ಒಂದು ಸೆಕೆಂಡ್ ಲಾರ್ಜೆಸ್ಟ್ ಮಾರ್ಕೆಟ್ ಆದ US ಗೆ ಶಿಪ್ಮೆಂಟ್ಸ್ ನ ಟೆಂಪರರಿ ಪಾಸ್ ಮಾಡ್ಕೊಂಡಿದೆ. ಗಮನಿಸಬೇಕಾಗಿರೋ ವಿಷಯ ಏನ್ ಗೊತ್ತಾ, BMW ಮತ್ತೆ ಮರ್ಸಿಡೀಸ್ ಬೆನ್ಸ್ ತರದ ರೈವಲ್ಸ್ ಗಳಿಗೆ ಹೋಲಿಸಿದ್ರೆ JLR ಗೆ US ನಲ್ಲಿ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಪ್ರೆಸೆನ್ಸ್ ಇಲ್ಲ. ಈ ಅನೌನ್ಸ್ಮೆಂಟ್ ಟಾಟಾ ಮೋಟರ್ಸ್ ನ ನಿಯರ್ ಟರ್ಮ್ ಪ್ರಾಫಿಟಬಿಲಿಟಿ ಬಗ್ಗೆ ಒಂದು ಕನ್ಸರ್ನ್ಸ್ ನ ರೇಸ್ ಮಾಡಿದೆ. ಯಾಕೆ ಅಂತಂದ್ರೆ ಟಾಟಾ ಮೋಟರ್ಸ್ ತನ್ನ ಒಂದು ಕನ್ಸಾಲಿಡೇಟೆಡ್ ಅರ್ನಿಂಗ್ಸ್ ಗಾಗಿ JLR ಮೇಲೆ ಸಿಗ್ನಿಫಿಕೆಂಟ್ಲಿ ರಿಲೇ ಆಗಿದೆ. ಅದಕ್ಕೋಸ್ಕರ ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮುಂದಿನ ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ಡೈಲಿ ಬ್ರೀಫ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.